ಈಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕತ್ತಲೆ ಎಂಬುದು ಏನೂ ಇಲ್ಲ, ಸುಮ್ಮನೆ ಒಂದು ನೆರಳು. ಕತ್ತಲೆ ಅಂದರೆ ಅಲ್ಲೇನಾದರೂ ಇದೆಯಾ? ಸುಮ್ಮನೆ ನೆರಳು. ಇಲ್ಲಿ ಒಂದು ವಸ್ತು ಇಟ್ಟಿದ್ದೇವೆ, ದೀಪ ಅಲ್ಲಿದೆ, ಈ ಸೈಡ್ನಿಂದ ನೋಡಿದ್ದರೆ ಇದು ಅಡ್ಡಿ ಬರ್ತಾ ಇದೆ, ಅಲ್ಲೇನೋ ಒಂದು ಕತ್ತಲೆ ಅಂತ ಬೀಳುತ್ತದೆ ನೆರಳು. ನೆರಳೆಂಬುದೇನೂ ಇಲ್ಲ. ನೋಡುವುದು ಒಂದು ವಸ್ತುವಿನ ಅಡ್ಡಿಯಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಸ್ವಲ್ಪ ಈ ಸೈಡ್ಗೆ ಬಂದು ನೋಡಿ, ಬೆಳಕು ನೇರಾಗಿ ಕಂಡು ಬರ್ತದೆ. ಈ ವಸ್ತು ಕೆಳಗೆ ಇದ್ದರೆ ನೆರಳು ಬೀಳುತ್ತದೆ, ಇದೇನೋ ಕತ್ತಲೆ ಕತ್ತಲೆ ಅನಿಸುತ್ತದೆ. ಈ ವಸ್ತುವಿನ ಕೆಳಗೆ ಇರುವಕ್ಕಿಂತ ಪಕ್ಕಕ್ಕೆ ಬಂದರೆ ನೇರಾಗಿ ಕಂಡು ಬರ್ತದೆ ಅಷ್ಟೇ. ಹಾಗೆಯೇ ನಾವು ನಮ್ಮನ್ನು ಇನ್ನೊಂದಿನ ಕಡೆಯಿಂದ ನೋಡುವುದು, ಅದೊಂದೇ ತಪ್ಪು ಮಾಡುತ್ತಿತ್ತು. ತಮ್ಮನ್ನು ತಾವು ಹೇಗಿದ್ದೇನೋ ಹಾಗೆ ನೋಡುವಕ್ಕಿಂತ ಇನ್ನೊಂದಿನ ಕಡೆಯಿಂದ ನೋಡುವುದು. ಯಾವದಿಂದ ನೋಡ್ತಾ ಇದ್ದೀವೋ ಆ ನೋಡುವ ವಸ್ತುವೇ ಅಡ್ಡಿಯಾಗುತ್ತದೆ. ಆ ವಸ್ತು ತನ್ನ ನೆರಳನ್ನು ಬೀಳಿಸುತ್ತದೆ, ಅದು ಏನೇನೋ ತೋರಿಸಿಬಿಡ್ತದೆ. ಅದೇ ತಪ್ಪು ಮಾಡ್ತಾ ಇದೆ. ದೇಹ ಇಂದ್ರಿಯ ಮನಸ್ಸುಗಳ ಮೂಲಕ ತನ್ನನ್ನು ನೋಡುವುದು. ನಿಜವಾಗಿ ತಾನು ಎಂಬ ಅಣು, ಜೀವ ಅಣುತ್ವ ಎಂದು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಅದೇ ಹೇಳ್ತಾ ಇದ್ದೀನಿ. ಜೀವ ಅಣು ಅಂದರೆ ಒಂದು ಸಣ್ಣವನು, ಅಲ್ಪ ಎಂದರ್ಥ. ನಾನು ಸಣ್ಣವನು, ನಾನು ಅಲ್ಪ ಎನ್ನುವುದು ಎಲ್ಲರಲ್ಲಿ ಇದ್ದು ಬಿಟ್ಟಿದೆ, ಎಲ್ಲ ಜೀವರಲ್ಲಿದೆ. ಇದಕ್ಕೆ ಕಾರಣವೇನು, ಹೇಗೆ ಬಿಡಿಸಿಕೊಳ್ಳಬೇಕು ಎಂಬುದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗೊತ್ತಿರುವವರನ್ನು ಕೇಳಬೇಕು. ಗೊತ್ತಿರುವರು ಯಾರು? ನಾನು ಸಣ್ಣ ಜೀವನಲ್ಲ, ನಾನು ಸಣ್ಣತನ ಜೀವ ಬುದ್ಧಿಯನ್ನು ಬಿಟ್ಟು ಅನಂತವಾಗಿದ್ದೇನೆ. ಜೀವನಿಗೆ ಇರುವ ಗುಣಗಳು ದೋಷಗಳು ನನಗೆ ಇಲ್ಲ ಎಂಬ ಅನುಭವ ಯಾರಿಗಿದೆಯೋ ಅವರಿಂದ ಕಲಿಯಬೇಕು. ಅವರು ಯಾರಿದ್ದಾರೆ ಎಂದು ಹುಡುಕ್ತಾ ಇಲ್ಲ. ನಾನು ಯಾವ ಜೀವ ಭಾವದ ದುಃಖವನ್ನು ಅನುಭವಿಸ್ತಾ ಇದ್ದೇನೋ, ಸಣ್ಣನಾಗಿದ್ದೇನೆ, ಜನ್ಮ ಮರಣಗಳು ಉಳ್ಳವನಾಗಿದ್ದೇನೆ, ಅಲ್ಪತನ ಇದೆ, ಏನು ಪಡ್ಕೊಂಡರೂ ಇನ್ನೂ ಏನೋ ಬೇಕು, ಏನು ಪಡ್ಕೊಂಡರೂ ಆ ಪೂರ್ಣತೆ ಬರ್ತಾನೇ ಇಲ್ಲ. ಎಷ್ಟು ಪಡ್ಕೊಂಡರೂ, ಎಷ್ಟು ಅನುಭವಿಸಿದ್ದರೂ, ಎಷ್ಟು ಸಂಪಾದನಾ ಅಧಿಕಾರಗಳು ಸಂಪದಗಳು ಎಷ್ಟು ಪಡ್ಕೊಂಡರೂ ಏನೋ ಕೊರತೆ ಹಾಗೇ ಇದ್ದು ಬಿಡ್ತಾ ಇದೆ. ಮರಿ ಇದನ್ನು ದಾಟಿರುವವರು ಯಾರಾದರಿದ್ದಾರಾ? ಇದ್ದರೆ ಅವರ ಕಡೆ ಹೋಗಿ ಅವನು ಹೇಗೆ ದಾಟಿದ್ದನೋ ಅದು ನಾನು ದಾಟಬೇಕು ಎಂದು ಕಲಿಯಬೇಕು. ಇದು ಮಾಡುವುದು ಬಿಟ್ಟು ಜನರು ಏನೇನೋ ಇಲ್ಲದೆ ಸಲ್ಲದೆ ನಾನಾ ನಾನ್ಸೆನ್ಸ್ ಮಾತಾಡುತ್ತಾ ಏನೋ ಮಾಡ್ತಾ ಇದ್ದಾರೆ. ಜನರಿಗೆ ಒಂದು ಕೊರತೆ ಇದೆ, ಇನ್ಸೆಕ್ಯೂರಿಟಿ ಇದೆ, ಅಭದ್ರತಾ ಭಾವನೆ ಇದೆ. ಇದಕ್ಕೆ ಕಾರಣವೇನು? ಬಡತನ ಇರುವುದರಿಂದ ಅಭದ್ರತಾ ಇದೆ, ಬಡತನದಿಂದ ಅಭದ್ರತಾ ಇದ್ದಂತೆ. ಅಸಮಾನತೆ ಇರುವುದರಿಂದ ಕೆಲವರಿಗೆ ಉದ್ಯೋಗ ದೊಡ್ಡದು, ಕೆಲವರಿಗೆ ಉದ್ಯೋಗ ಸಣ್ಣದು, ಕೆಲವರಿಗೆ ದೊಡ್ಡ ಬಿಸ್ನೆಸ್ ಇದೆ, ಕೆಲವರಿಗೆ ಸಣ್ಣ ಬಿಸ್ನೆಸ್ ಇದೆ, ಕೆಲವರಿಗೆ ಹೆಚ್ಚಿನ ಹಣ ಇದೆ, ಕೆಲವರಿಗೆ ಕಮ್ಮಿ ಹಣ ಇದೆ ಅಲ್ಲವೇ? ಈ ಕಾರಣಗಳಿಂದ ನಾನು ಸಣ್ಣವನು ಅನಿಸುತ್ತಾ ಇದೆ. ಈ ಕಾಲದ ಕಮ್ಯುನಿಸ್ಟ್ಗಳನ್ನು ನೋಡಿಕೊಂಡು ಎಲ್ಲ ಜನರು ಇದೇ ಮಾತಾಡ್ತಾ ಇದ್ದಾರೆ. ಎಲ್ಲರಲ್ಲಿ ದುಃಖ ಏಕೆ ಇದೆ? ಕೊರತೆ. ಯಾರಾದರೂ ಇನ್ನೊಬ್ಬರಿಂದ ಹೋಲಿಸಿಕೊಂಡರೆ ನನಗೇನು ಕಮ್ಮಿ, ಆ ಕಮ್ಮಿ. ಎಲ್ಲರನ್ನು ಕೇಳಿ ನಿನಗೇನಿದೆ ಅಂದರೆ ಏನೋ ತೊಂದರೆ ಇದೆ, ನನಗೆ ಆ ಕಮ್ಮಿ ಇದೆ, ಆ ಕೊರತೆ ಇದೆ, ಉದ್ಯೋಗ ಸರಿಯಾಗಿಲ್ಲ, ಹಣಕ್ಕಿದೆ, ಸಂಬಳ ಕಮ್ಮಿ ಇದೆ, ನನಗೆ ಆ ಸೌಕರ್ಯವಿಲ್ಲ, ಈ ಸೌಕರ್ಯವಿಲ್ಲ, ಮನೆ ಸರಿಯಾಗಿಲ್ಲ, ಲೋನ್ ಪ್ರಾಬ್ಲಮ್ಮು, ಏನೇನೋ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ, ಅದೆಲ್ಲ ಬ್ಯಾಂಕ್ ಪ್ರಾಬ್ಲಮ್ ಏನೇನೋ ಇರುತ್ತೆ. ಇನ್ನೊಬ್ಬರಿಗೆ ಇನ್ನೇನೋ ಇರುತ್ತೆ, ಇನ್ನೊಬ್ಬರು ಕೇಳು ಇನ್ನೊಂದಿರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು. ಇದೆಲ್ಲಕ್ಕೆ ಕಾರಣವೇನು ಅಂದರೆ ಸರ್ಕಾರ ಪಾಲಿಸಿಗಳು ಸರಿಯಾಗಿಲ್ಲ. ಎಲ್ಲರಿಗೂ ಸಮಾನವಿದ್ದರೆ ಬ್ಯಾಂಕ್ ಪ್ರಾಬ್ಲಮ್ ಇರಲ್ಲವ? ಸಮಾನ ಇದ್ದರೆ ನಿಮ್ಮ ಇನ್ಶೂರೆನ್ಸೋ ಏನೋ ಲೈಫೋ ಇನ್ಕಮೋ ಅದೇನಿರಲ್ಲವ? ಅದು ನೋಡಿ, ಬುದ್ಧಿ ನೋಡಿ. ಜನರು ಒಬ್ಬ ವಸ್ತುವೇ ಸಣ್ಣದಾಗಿದ್ದರೆ, ಒಬ್ಬ ವಸ್ತು ಸಣ್ಣ ಲೋಟ ಇದ್ದರೆ ಲೋಟ ಸಣ್ಣದು. ಲೋಟ ಸಣ್ಣದಾಗುವುದರಿಂದ ಸಮುದ್ರದಲ್ಲಿ ಮುಳುಗಿಸಿ ತಂದರೂ ಇಷ್ಟೇ ಇದೆ. ಇಷ್ಟೇ ಅಂದರೆ ಏನು? 1 ಅಂಶ 2 ಅಂಶ
2 ಔನ್ಸ್ಗಳು ಇಷ್ಟೇ ಸಣ್ಣ ಲೋಟ ಕಪ್ಪು, ನಿಮ್ಮ ಕಾಫಿ ಕಪ್ಪಕ್ಕಿಂತ ಅರ್ಧ, ಅದನ್ನು ನೀರು ಮುಳುಗಿಸಿದರೆ ಇಷ್ಟೇ ನೀರು ಬರುತ್ತದೆ. ಇದಕ್ಕೆ ಏನು ಮಾಡ್ತೀರಿ? ಇನ್ನೊಂದು ಕಪ್ಪನ್ನು ಪಕ್ಕಕ್ಕಿಟ್ಕೊ, ಇನ್ನೊಂದು ದೊಡ್ಡ ಹಂಡಿಯನ್ನು ಪಕ್ಕಕ್ಕಿಟ್ಕೊ. ಅದರಿಂದ ನಿಮ್ಮ ಸಣ್ಣ ಲೋಟ ದೊಡ್ಡದಾಗಿ ಬಿಡ್ತದೆ. ಏನಪ್ಪ, ನಾನು ಸಣ್ಣವನು, ಜೀವನೇ ನಾನು ಸಣ್ಣವನು. ಇನ್ನೊಂದು ಹಣ ಪಡ್ಕೊಂಡ್ರೆ ಸಣ್ಣ ಜೀವ ದೊಡ್ಡ ಜೀವನಾಗ್ತಾನೆ. ಸಣ್ಣವನಿಗೆ ಇನ್ನೊಬ್ಬರು ಸೇರಿಸ್ಕೊಂಡ್ರೆ ಸಣ್ಣವನೇ ಇರ್ತಾನೆ ಅಲ್ಲವೇ? ನಾನು ಸಣ್ಣವನಾಗಿರುವುದರಿಂದಲೇ ಇನ್ನೊಂದು ಪಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಪಡ್ಕೊಂಡರೆ ನಾನು ಸಣ್ಣ ಎಂಬ ಜೀವ ಭಾವವನ್ನೇ ತೆಗೆಯುತ್ತದೆ. ಸಪೋರ್ಟೇ ಹೊರತು ನನ್ನ ಕೈ ಎತ್ತಕ್ಕಾಗಲ್ಲ ಅಂದರೆ ಇದಕ್ಕೆ ಇನ್ನೊಂದು ಸಪೋರ್ಟ್ ಇಟ್ಕೊಂಡ್ರೆ ಕೈಗೇನಿರ್ತದೆ? ಕೈ ಸಪೋರ್ಟ್ ಮೇಲೇ ಇರುತ್ತದೆ. ಕೈಗೆ ಇನ್ನೊಂದಿನ ಸಪೋರ್ಟೇ, ಇನ್ನೊಂದಿನ ಸಹಾಯವೇ ಬೇಕೇ ಹೊರತು ಕೈಗೆ ಸ್ವಂತ ಶಕ್ತಿಯನ್ನು ಬರಲ್ಲ. ಬರುತ್ತದೆ? ಇನ್ನೊಂದು ಸಪೋರ್ಟ್ ಇಟ್ಕೊಂಡ್ರೆ ಕೈಗೆ ಸ್ವಂತ ಶಕ್ತಿ ಬರುತ್ತದೆ. ಇನ್ನೊಂದು ಸಪೋರ್ಟ್ ಇಟ್ಕೊಂಡ್ರೆ ಆ ಸಪೋರ್ಟೇ ಇರುತ್ತದೆ, ಕೈ ಅಷ್ಟೇ ಇರುತ್ತದೆ. ಈಗ ಅದು ಜನರಿಗೆ ಅರ್ಥವಾಗ್ತಾ ಇಲ್ಲ. ದೊಡ್ಡ ದೊಡ್ಡ ಫಿಲಾಸಫರ್ ಅಂದರೆ ಇಂಟರ್ನ್ಯಾಷನಲ್ ಅಂತೆ, ಅವರು ಪುಸ್ತಕಗಳು ಬರೆಯುತ್ತಾರೆ, ಎಲ್ಲರೂ ಓದ್ತಾರಂತೆ. ಈ ಅವಿವೇಕ ಯಾರಿಗೆ ಗೊತ್ತಾಗ್ತಾನೇ ಇಲ್ಲ. ನೋಡಿ, ತಾನು ಜೀವ ಸಣ್ಣವನಾಗಿದ್ದರೆ, ಸಣ್ಣವನಿಗೆ ಹಣ ಬಂದರೆ ಸಣ್ಣತನ ಹೋಗುತ್ತದೆ, ಅಧಿಕಾರ ಬಂದರೆ ಸಣ್ಣತನ ಹೋಗುತ್ತದೆ, ಅಥವಾ ಇನ್ನೇನಾದರೂ ಭೋಗವಸ್ತುಗಳು ಹೆಚ್ಚು ಅನುಭವಿಸಿದ್ದರೆ ಸಣ್ಣತನ ಹೋಗುತ್ತದೆ. ಇನ್ನೊಂದು ಅನುಭವಿಸುವುದಂದರೆ ನಾನು ಸಣ್ಣನಾಗಿದ್ದೇನೆ, ಇನ್ನೊಂದು ಬೇಕು, ಇನ್ನೊಂದು ತಗೊಂಡ್ರೆ ಸಣ್ಣನಾಗಿರುವುದು ಹಾಗೆ ಇರ್ತಾ ಇದೆ. ಹೋಗುವುದು ಹೇಗೆ? ಅಲ್ಲ, ಒಂದು ವಸ್ತುವಿದೆ, ಆ ವಸ್ತುಕ್ಕೆ ಇನ್ನೊಂದು ಸೇರಿಸಿದ್ದರೆ, ಪಕ್ಕಕ್ಕೂ ಒಂದು ಇಟ್ಟಿಗೆ ಇದೆ, ಪಕ್ಕಕ್ಕೆ ಇನ್ನೊಂದು ಇಟ್ಟಿಗೆ ಇದ್ದರೆ ಆ ಇಟ್ಟಿಗೆ ದೊಡ್ಡದಾಗುತ್ತದೆ, ಅಥವಾ ಇನ್ನೊಂದು ಪಕ್ಕಕ್ಕೂ ಬಂದು ಬಿಡ್ತದೆ ಅಷ್ಟೇ ಹೊರತು ಸಣ್ಣ ಇಟ್ಟಿಗೆ ಇದೆ, ಅದಕ್ಕೆ ಇನ್ನೊಂದು 10 ಇಟ್ಟಿಗೆಗಳು ಪಕ್ಕಕ್ಕಿಟ್ಟಿದ್ದೀರಿ. 10 ಇಟ್ಟಿಗೆಗಳಿದ್ದರೆ ಸಣ್ಣ ಇಟ್ಟಿಗೆ ಸಣ್ಣದೇ ಇರುತ್ತದೋ ದೊಡ್ಡದಾಗಿ ಬಿಡ್ತದೆ? ಸಣ್ಣದೇ ಇರ್ತದೆ. ಎಷ್ಟು ಪಡ್ಕೊಂಡರೂ ನನ್ನಲ್ಲಿರುವಂಥ ಕೊರತೆ, ನಾನು ಜೀವ, ನಾನು ಅಲ್ಪ ಎಂಬುದು ಬುದ್ಧಿ ಹಾಗೇ ಇರುತ್ತದೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೂ ಸಂಪಾದಿಸ್ತಾರೆ, ಇನ್ನೂ ಏನೋ ಹೇಳ್ತಾರೆ, ಸರ್ಕಾರ ತಪ್ಪಿದೆ, ಅದು ತಪ್ಪಿದೆ. ಕೆಲವರೇನೋ ಸರ್ಕಾರ ಕಾನೂನಿಗನುಗುಣವಾಗಿ ಹಣ ಸಂಪಾದಿಸೋಣ, ಉದ್ಯೋಗ ಮಾಡೋಣ, ಇನ್ನೇನೋ ಮಾಡೋಣ ಪಡ್ತಾರೆ. ಇನ್ನು ಎಲ್ಲ ಮಾಡಿದ್ದರೂ ಇನ್ನೂ ಅವರಿಗೆ ಹೋಗ್ತಾ ಇಲ್ಲ ಸಣ್ಣತನ. ಅವರೇನು ಹೇಳ್ತಾರೆ, ಸರ್ಕಾರ ತಪ್ಪಿದೆ, ಕಾನೂನೇ ತಪ್ಪಿದೆ, ಅದನ್ನು ಬದಲಾಯಿಸು. ಆಯಿತು, ಇನ್ನೊಂದು ಕಾನೂನು ಬದಲಾಯಿತು. ಇನ್ನೊಂದು ಕಾನೂನಿನಲ್ಲಿ ಈ ತಪ್ಪುಗಳಿರಲ್ಲವ? ಇನ್ನೊಂದು ಕಾನೂನಲ್ಲಿ ಇನ್ನೊಂದು ಬಗೆಯಾಗ ತಪ್ಪಿರುತ್ತದೆ, ಮತ್ತು ಇನ್ನೊಂದು ಕಾನೂನು ಇನ್ನೊಂದು ಬಗೆಯಾಗಿದೆ. ಯಾವ ತಪ್ಪಿಲ್ಲದೆ ಕಾನೂನು ಎಲ್ಲಿಯಾದರೂ ಇದೆಯಾ ಪ್ರಪಂಚದಲ್ಲಿ? మరి ಏನು ಮಾಡೋದಪ್ಪ? ಇದಕ್ಕೆ ಪರಿಹಾರ ಎಲ್ಲಿ? ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನೋಡ್ತಾ ಇಲ್ಲ, ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ. ಇಲ್ಲಿ ನೆರಳಿದೆ, ಏನೋ ವಸ್ತು ಅಡ್ಡಿ ಆಗ್ತಾ ಇದೆ, ಅಲ್ಲಿ ದೀಪ ಅಲ್ಲಿದೆ, ಈ ವಸ್ತು ಅಡ್ಡಿ ಬರುತ್ತಾ ಇದೆ, ನೆರಳಾಗ್ತಾ ಇದೆ. ಅವರೇನು ಹೇಳ್ತಾರೆ, ಅಲ್ಲೇ ಇನ್ನೊಂದು ದೊಡ್ಡ ದೀಪ ಇಡು ಹೇಳ್ತಾರೆ. ಎಷ್ಟು ದೊಡ್ಡ ದೀಪ ಇಟ್ಟರೂ ಈ ಅಡ್ಡಿ ಬರುತ್ತಾ ಇರುವುದರಿಂದ ನೆರಳಾಗ್ತಾ ಇದೆ, ಇದಕ್ಕೇನು ಮಾಡೋಕ್ಕಾಗ್ತದೆ? ದೀಪ ಎಷ್ಟು ದೊಡ್ಡದಿದ್ದರೂ ನೆರಳಾಗೇ ಬಿಡ್ತದೆ. ಏಕೆ? ವಸ್ತು ಅಡ್ಡಿ ಇದೆ, ಈ ವಸ್ತುವನ್ನೇ ತೆಗೆಯೋ ನೆರಳು ಹೋಗುತ್ತದೆ ಅಷ್ಟೇ. ಈ ನಾನು ಎಂಬುದು, ಜೀವಭಾವ ಎಂಬುದು ಸುಮ್ಮನೆ ನೆರಳು, ಅಲ್ಲೇನಿಲ್ಲವೇ ಇಲ್ಲ. ಜೀವ ಎಂಬುದು ಯಾರೂ ಇಲ್ಲ. ಈ ನಾನು ಹೇಳ್ತೀವಲ್ಲ, ನಾನು ಎಂಬುದು ಯಾರೂ ಇಲ್ಲ. ಜ್ಞಾತೃ ಹೇಳ್ತೀವಿ, ಜ್ಞಾತೃ ಎಂಬುದು ಯಾರೂ ಇಲ್ಲ. ಚೈತನ್ಯ ಆತ್ಮ ಸ್ವತಃಸಿದ್ಧವಾಗಿದೆ, ಸುಷುಪ್ತಿ ಹಾಗೆ ಅಷ್ಟೇ. ತಾನು ಸಾಕ್ಷಿಯೇ ಆಗಿದ್ದಾನೆ. ಸಾಕ್ಷಿ ಅಂದರೆ ಅಖಂಡ ಅನಂತ, ಅಖಂಡ ಅನಂತ ಚೈತನ್ಯವಾಗಿದ್ದಾನೆ. ಅಂಥವರನ್ನು ಜ್ಞಾತೃ ಎಂದು ಅನಿಸುತ್ತಾ ಇದೆಯೇಕೆ? ನಾನು ಒಬ್ಬ ವ್ಯಕ್ತಿ ಎಂದು ಅನಿಸುತ್ತಾ ಇದೆಯೇಕೆ? ನಾನು ಒಬ್ಬನಾಗಿದ್ದೇನೆ. ಐ ಆಮ್ ಸಂಬಡಿ, ಐ ಆಮ್ ಎ ಲಿಮಿಟೆಡ್ ಬೀಯಿಂಗ್, ನಾನೊಬ್ಬ ಸಣ್ಣ ವ್ಯಕ್ತಿ ಸಣ್ಣವನು ಅನಿಸುತ್ತಾ ಇದೆಯೇಕೆ? ಅದು ಎಲ್ಲಿದೆ ಸಣ್ಣವನು ಎಂದು ಹುಡುಕಿ ನೋಡಿದ್ದರೆ ಅಲ್ಲಿ ಏನೂ ಇಲ್ಲ. ಇಲ್ಲಿ ಏನೋ ಕಂಡು ಬರುತ್ತಾ ಇಲ್ಲ, ಏನೋ ಕಪ್ಪಿದೆ, ಅಲ್ಲಿ ಏನಿದೆ ಎಂದು ಮುಟ್ಟಿ ನೋಡಿ. ಒಂದು ವಸ್ತುವಿದೆ, ಕೆಳಗೆ ನೆರಳು ಬಿದ್ದಿದೆ, ಅಲ್ಲಿ ಚೆನ್ನಾಗಿ ಕಂಡು ಬರ್ತಾ ಇದೆ, ಇಲ್ಲಿ ಏಕೆ ಕಂಡು ಬರ್ತಾ ಇಲ್ಲ? ಇದು ನೆರಳು ಎಂದು ಅವರಿಗೆ ಅರ್ಥವಾಗ್ತಾ ಇಲ್ಲ. ಇಲ್ಲಿ ಯಾರೋ ಒಂದು ಕಪ್ಪು ಹಾಕಿಬಿಟ್ಟರು, ಕಾರ್ಪೆಟ್ ಹಾಕಿಬಿಟ್ಟರು ಅಂದ್ಕೊಳ್ತಾ ಇದ್ದಾನೆ. ಏನು ನೆರಳನ್ನು ನೋಡಿ ಈ ಕಪ್ಪು ಏನೋ ಹಾಕಿದ್ದಾರೆ, ಇದು ಏನು, ಇದು ತೆಗೆಯೋಣ ಅಂತ ಹೇಳ್ತಾರೆ ಅಲ್ಲವೇ? ಇದು ತೆಗೆಯೋಣ,
ಹೋಗುತ್ತಾ ಇಲ್ಲ ಅಂದರೆ ಇನ್ನೇನಾದರೂ ಒಳ್ಳೆಯ ಪೊರಕೆಯಿಂದ ಏನು ಅದನ್ನು ಗುಡಿಸಿಬಿಡೋಣ, ಅಥವಾ ಒಂದು ಬಟ್ಟೆಯಿಂದ ಒರೆಸಿಬಿಡೋಣ. ಆಗಲ್ಲ ಅಂದರೆ ಇನ್ನೇನಾದರೂ ಪಿನ್ನೋ ಏನೋದಿಂದ ಚುಚ್ಚಾದರೂ ತೆಗೆಯೋಣ. ಅದೆಲ್ಲ ಗುಂಡಿ ಮಾಡಬಹುದು ಅಲ್ಲವೇ? ಎಲ್ಲಿ ನೆರಳು ಬಿದ್ದಿದೆಯೋ, ಕಪ್ಪಿದೆಯೋ ಅದೆಲ್ಲ ಗುಂಡಿ ಮಾಡಿ ನೀವು ಅಗೆದು ಬಿಟ್ಟರೆ ಕಪ್ಪು ಹೋಗ್ತದೆ? ಹೋಗಲ್ಲ. ಏಕೆ? ಅದು ಕಪ್ಪು ನೆರಳಪ್ಪ, ಅಲ್ಲಿ ವಸ್ತು ಏನಿಲ್ಲ, ಆಮೇಲೆ ಅದಿದೆ. ನೀವು ಅದರ ಮೂಲಕ ನೋಡ್ತಾ ಇದ್ದೀರಿ, ನೆರಳು ಕಂಡು ಬರ್ತಾ ಇದೆ. ನೆರಳು ಬಿಡಿಸಪ್ಪ ಅಂದರೆ ಅದು ನೆರಳೆಂದದು ಅರ್ಥವಾಗ್ತಾ ಇಲ್ಲ, ಇನ್ನೂ ಏನೋ ಮಾಡ್ತಾನೇ ಇದ್ದಾನೆ. ಹಾಗೂ ಅದು ನಡೆಯುತ್ತಾ ಇದೆ. ನಾನು ಎಂದು ನೋಡ್ಕೋ ಅಂದರೆ ದೇಹ ಮೂಲಕ, ದೇಹವು ನೆರಳು ದೇಹದ ನೆರಳೇ ಅಹಂಬುದ್ಧಿ, ಇಂದ್ರಿಯದ ನೆರಳು, ಮನಸ್ಸಿನ ನೆರಳು. ದೇಹ ಇಂದ್ರಿಯ ಮನಸ್ಸುಗಳ ಮೂಲಕ ನೋಡಿದ್ದರೆ ಆ ಬೀಳುವ ನೆರಳೇ ಅಹಂ. ನಾನು ಎಂಬುದು ಯಾರೂ ಇಲ್ಲ, ಅಲ್ಲಿ ಯಾರೂ ಇಲ್ಲ, ಅದು ಏನೂ ಇಲ್ಲ. ಈ ನಾನು ಎಂಬುದೇನಿಲ್ಲ. ಈ ದೇಹ ಇಂದ್ರಿಯ ಮನಸ್ಸು ಪಕ್ಕಕ್ಕಿಟ್ಟರೆ ಸುಷುಪ್ತಿ ತಾನು ಸ್ವತಃಸಿದ್ಧವಾಗಿದ್ದಾನೆ. ಅಲ್ಲಿ ಯಾರೂ ವ್ಯಕ್ತಿಯೇ ಇಲ್ಲ. ತನುನಿದ್ದೆಯಲ್ಲಿ ನೀವು ವ್ಯಕ್ತಿಯಾಗಿದ್ದೀರಾ? ಇಲ್ಲ, ನೆರಳೇ ಇಲ್ಲ, ಅಲ್ಲಿ ನೆರಳೇ ಇಲ್ಲ. ತಾನಿದ್ದಾನೆ, ಅಖಂಡವು ಅನಂತವಾಗಿದ್ದಾನೆ. ಯಾವುದು ಕುಂದು ಕೊರತೆ ಏನೂ ಇಲ್ಲ, ಯಾವ ಕುಂದು ಕೊರತೆ ಇಲ್ಲ. ತಾನು ಪೂರ್ಣವೂ ಅಖಂಡವೂ ಅನಂತವಾಗಿ ಅದ್ವಿತೀಯವಾಗಿದ್ದಾನೆ, ಯಾವ ಕೊರತೆ ಇಲ್ಲ. ಅದು ತಾನು. ಅವ್ರು ಹೇಳ್ತಾನೆ, ಏನು ಹೇಳ್ತಾರೆ? ಸುಷುಪ್ತಿಯಲ್ಲಿ ತಾನಿದ್ದಾನೆ ಎಂದು ಗೊತ್ತು, ಹೀಗೆ ಮಾತಾಡ್ತಾನೆ. ತಾನಿದ್ದಾನೆ, ಹೇಗಿದ್ದಾನೋ ಗೊತ್ತಾಗ್ತಾ ಇಲ್ಲ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಎಚ್ಚರಕ್ಕೆ ಬಂದು ನೋಡಿಕೊಳ್ಳೋಣ ಹೇಳ್ತಾನೆ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಎಂಬುದು ಎಚ್ಚರಕ್ಕೆ ಬಂದು ನೋಡಬೇಕಾ? ಹೌದು, ಯಾಕಂದರೆ ಎಚ್ಚರದಲ್ಲಿ ಬೆಳಕಿದೆ, ಇಲ್ಲಿ ಕಂಡು ಬರ್ತದೆ. ಅಲ್ಲಿ ಬೆಳಕಿಲ್ಲ, ಕಂಡು ಬರ್ತಾ ಇಲ್ಲ ಅಂದ್ಕೊಳ್ತಾರೆ. ನೋಡಿ ಅವ್ರ ಬುದ್ಧಿ ನೋಡಿ ಹೇಗಿದೆಯೋ. ಒಬ್ಬರು ಯಾರೋ ದಾರಿಯಲ್ಲಿ ಹೋಗ್ತಾ ಇದ್ದಾರಂತೆ. ಹೋಗ್ತಾ ಇರುವಾಗ ಯಾರೋ ಆ ಬೀದಿ ದೀಪದಲ್ಲಿ ಅಲ್ಲಿ ಯಾರೋ ಹುಡುಕ್ತಾ ಇರುವಂಥ ಒಬ್ಬ ಮುದುಕಿ ಕಂಡು ಬಂದರು. ಒಬ್ಬ ವೃದ್ಧ ಸ್ತ್ರೀ ಏನೋ ಹುಡುಕುತ್ತಾ ಇದ್ದಾರೆ. ಅವರು ಏನು ಹೇಳಿದರು? ಏನಾಯಿತು ಎಂದು ಹೇಳಿದರು. ಅವರು ಏನೋ ಹುಡುಕ್ತಾ ಇದ್ದಾರೆ, ನೀವು ಡಿಸ್ಟರ್ಬ್ ಮಾಡಬೇಡಿ, ನನ್ನದೇನೋ ಹೋಯಿತು, ನಾನು ಹುಡುಕ್ತಾ ಇದ್ದೀನಿ. ಅವಳು ಹುಡುಕ್ತಾ ಇದ್ದಾಳೆ. ಇನ್ನೊಬ್ಬರು ಬಂದು ಏನು ಹೇಳಿದ್ರು? ಏನು ಅಂದರೆ ಅವರು ಹೇಳ್ತಾ ಇಲ್ಲ. ಆಯ್ತಪ್ಪ, ನಾವು ಸ್ವಲ್ಪ ಸಹಾಯ ಮಾಡೋಣ, ಪಾಪ ವೃದ್ಧ ಸ್ತ್ರೀ ಇದ್ದಾಳೆ ಎಂದು ಇವನು ಸ್ವಲ್ಪ ಹುಡುಕುವುದು ಶುರು ಮಾಡಿದ. ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬರು ಬಂದರಂತೆ. ಏನಾಯಿತು ಅಂದರೆ ನನಗೆ ಗೊತ್ತಿಲ್ಲ, ಅವಳದೇನೋ ಹೋಯಿತು, ನಾನು ಹುಡುಕ್ತಾ ಇದ್ದೀನಿ, ಅವಳಿಗೆ ಸಹಾಯ ಮಾಡ್ತಾ ಇದ್ದೀನಿ. ಅವಳದು ಏನು ಹೋಯಿತು ಅಂದರೆ ಅವ್ರು ಏನು ಹೇಳಲ್ಲ, ಅವರು ಹುಡುಕ್ತಾ ಇದ್ದಾರೆ, ಇವನು ಹುಡುಕ್ತಾ ಇದ್ದ, ಬಂದಿರುವನು ಅವನು ಹುಡುಕ್ತಾ ಇದ್ದ. ಇನ್ನೊಬ್ಬರು ಬಂದರು, ಅವನು ಹುಡುಕ್ತಾ ಇದ್ದಾರೆ. ಇನ್ನೊಬ್ಬರು ಬಂದರು, ಅವರು ಹುಡುಕ್ತಾ ಇದ್ದಾರೆ. 10 ಜನರು ಹುಡುಕ್ತಾನೇ ಇದ್ದಾರೆ. ಯಾರಿಗೂ ಏನೂ ಸಿಗ್ತಾ ಇಲ್ಲ. ಏನು ಸಿಗಬೇಕು? ನಮಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಏನು ಸಿಗಬೇಕು. ಏನೋ ಹುಡುಕ್ತಾ ಇದ್ದೀವಿ. ಕೊನೆಗೆ ಯಾರೋ ಬುದ್ಧಿವಂತ ಬಂದ, ನೀವು ಇಷ್ಟೆಲ್ಲ ಹುಡುಕ್ತಾ ಇದ್ದೀರಿ, ಏನು ಬೇಕಂತೆ? ಎಲ್ಲ ಆಟ ಆಡ್ತಾ ಇದ್ದೀರಾ, ಏನದು? ಅವ್ರು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ಇವನು ಹುಡುಕ್ತಾ ಇದ್ದಾನೆ, ಇವನನ್ನು ನೋಡಿ ನಾನು ಹುಡುಕ್ತಾ ಇದ್ದೆ. ಅವನನ್ನು ಕೇಳಿದ, ಏನಪ್ಪ ಅಂದರೆ ಅವನು ಹುಡುಕ್ತಾ ಇದ್ದಾನೆ, ನನಗಿಂತ ಮುಂಚೆ ಅವನು ಬಂದ, ಅದರಿಂದ ಅವನು ನೋಡಿ ನಾನು ಮಾಡ್ತಾಯಿದ್ದೆ, ಅವನಿಗೆ ನಾನು ಸಹಾಯ ಮಾಡ್ತಾಯಿದ್ದೆ. ಅವನಿನ್ನೊಬ್ಬನು ಕೊನೆಗೆ ಮುದುಕಿ ಹೊರಗೆ ಬಂದ. ಮುದುಕಿ ಕೇಳಿದರೆ ನಿನ್ನದು ಏನು ಹೋಯಿತು ಎಂದು ಹೇಳಿದ. ಅವ್ರದ್ದು ಏನು ಅದು ಸೂಜಿ ಬಿದ್ದು ಹೋಯಿತು ಎಂದು ಹೇಳ್ತಾರೆ. ಎಲ್ಲಿ ಬಿದ್ದು ಹೋಯಿತು ಎಂದು ಹೇಳಿದ. ಹೇಗಿರುತ್ತದೆ ಅದು? ನನ್ನ ಗುಡಿಸಲಿನಲ್ಲಿ ಬಿದ್ದು ಹೋಯಿತು. ಬರೀ ಇಲ್ಲೇಕೆ ಹುಡುಕ್ತೇನೆ, ಇಲ್ಲಿ ಬೆಳಕು ಇದೆ, ಅದರಿಂದ ಹುಡುಕ್ತಾ ಇದ್ದೀನಿ, ಅಲ್ಲಿ ಬೆಳಕು ಇಲ್ಲ, ನಾನೇನು ಮಾಡೋದು? ಏನಪ್ಪ, ಬೆಳಕಿಲ್ಲದ ಕಡೆ ಕತ್ತಲೆಯಲ್ಲಿ ಹುಡುಕೋಕ್ಕಾಗ್ತದೆ? ಅಲ್ಲವೇ? ನಾನು ಮುದುಕಿ, ನನಗೆ ಕಣ್ಣು ಸರಿಯಾಗಿಲ್ಲ, ನಿನಗೆ ಮಾತ್ರ ಕಣ್ಣು ಚೆನ್ನಾಗಿರಬಹುದು, ನೀವು ಕತ್ತಲೆಯಲ್ಲಿ ಹುಡುಕೋ. ಅದರಿಂದ ಇಲ್ಲಿ ಬೆಳಕಿದೆಯಲ್ಲಿ ಹುಡುಕ್ತಾ ಇದ್ದೀನಿ. ಹಾಗಿದೆ ಅಲ್ಲವೇ? ಸುಷುಪ್ತಿಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಅದರಿಂದ ಸುಷುಪ್ತಿ ಏನಿಲ್ಲ. ಎಚ್ಚರದಲ್ಲೇ ನೋಡೋಣ. ಎಚ್ಚರದಲ್ಲಿ ಏನಿರ್ತದಪ್ಪ? ಎಚ್ಚರದಲ್ಲಿ ದೇಹ ಇಂದ್ರಿಯ ಮನಸ್ಸುಗಳೇ ಅಡ್ಡಿ ಆಗ್ತವೆ. ಸುಷುಪ್ತಿ ತಾನಾಗಿದ್ದಾನೆ. ತನ್ನನ್ನು ಎಚ್ಚರದಲ್ಲಿ ನೋಡುವುದರಿಂದ ಎಚ್ಚರದ ದೇಹದ ನೆರಳು ಬೀಳುತ್ತಾ ಇದೆ. ಮನಸ್ಸಿನ ನೆರಳು, ಇಂದ್ರಿಯದ ನೆರಳು, ಅದೇ ಅಹಂಬುದ್ಧಿ. ನಾನು ಎಂಬ ವ್ಯಕ್ತಿ ಬುದ್ಧಿ ಇದೆ ನೋಡಿ. ಆ ವ್ಯಕ್ತಿ ಬುದ್ಧಿ ಎಂಬುದು ದೇಹ ಇಂದ್ರಿಯ ಮನಸ್ಸುಗಳ ನೆರಳೇ. ಎಚ್ಚರದಲ್ಲಿ ಆ ನೆರಳೇ ಕಂಡು ಬರ್ತಾ ಇದೆ. ಇದೇ ತಾನು ಅಂದ್ಕೊಳ್ತಾ ಇದ್ದ. ಸುಷುಪ್ತಿಯಲ್ಲಿ ನೆರಳಿಲ್ಲ. ಏಕೆ? ಅಲ್ಲಿ ದೇಹ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ. ದೇಹ ಇಂದ್ರಿಯ ಮನಸ್ಸುಗಳು ಇಲ್ಲದೇ ಇರುವುದರಿಂದ ಅಲ್ಲಿ ನೆರಳು ಇಲ್ಲ. ನೇರಾಗಿ ತಾನೇ ಇದ್ದಾನೆ, ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅದರಿಂದ
ಜೀವನನ್ನು ತೆಗೆಯುವಂದರೆ ಜೀವ ಅಂದರೆ ಯಾರೂ ಇಲ್ಲ. ನಮಗೆ ಅನಿಸುತ್ತಾ ಇದೆ, ನಮ್ಮ ತಪ್ಪು ಅನಿಸಿಕೆಗೂ ಶಾಸ್ತ್ರವನ್ನು ಸುಮ್ಮನೆ ಬಾಯಿ ಮಾತಿನಿಂದ ಒಪ್ಪಿಕೊಂಡಿದೆ ಅಷ್ಟೇ ಹೊರತು ಶಾಸ್ತ್ರ ಇದೆ ಎಂದು, ಜೀವನಿದ್ದಾನೆ, ನೀನು ಒಬ್ಬ ವ್ಯಕ್ತಿ ಎಂದು ಶಾಸ್ತ್ರ ಉಪದೇಶ ಮಾಡ್ತಾ ಇಲ್ಲ. ನೆನಪಿಟ್ಕೊಂಡು, ನೀನು ಒಬ್ಬ ವ್ಯಕ್ತಿ ಎಂದು ಶಾಸ್ತ್ರ ಇಷ್ಟುವರೆಗೂ ಎಲ್ಲಿ ಹೇಳಲಿಲ್ಲ, ಹೇಳುವುದಿಲ್ಲ. ಏಕೆ ಅಂದರೆ ಅದು ಯಾರೂ ಇಲ್ಲವೇ ಇಲ್ಲ. ಹೇಳುವುದೇಕೆ? ಹೇಗೆ ಹೇಳೋಕ್ಕಾಗ್ತದೆ? ಯಾರೂ ಒಬ್ಬ ವ್ಯಕ್ತಿ ಅಲ್ಲ. ಶಾಸ್ತ್ರ ನೀನು ವ್ಯಕ್ತಿ, ನೀನು ಜೀವ, ನೀನು ಕರ್ತ, ನೀನು ಭೋಕ್ತ ಎಂದು ಹೇಳುತ್ತಾ ಇಲ್ಲ. ನೀನೇ ಅಂದ್ಕೊಳ್ತಾ ಇದ್ದೀವಿ, ಆಯಿತು ಎಂದು ಒಪ್ಪಿಕೊಂಡಿದೆ ಅಲ್ಲವೇ? ಇವನು ಹೇಳ್ತಾನೆ ನಾನು ಇಂಥವನು ಅಂದರೆ ಆಯಿತು ಎಂದು ಹೇಳ್ತಾನೆ. ಆಯಿತು ಎಂದು ನಿಮಗೋಸ್ಕರ ಒಪ್ಕೊಂಡಿದ್ದೆ, ಏಕೆಂದರೆ ಅವರು ಕೇಳಲ್ಲ, ಆಗ್ರಹ ಮಾಡ್ತಾ ಇದ್ದಾನೆ, ಇಲ್ಲದಿದ್ದರೆ ಅಳುತ್ತಾನೆ. ಆಯ್ತಪ್ಪ, ನೀನೊಬ್ಬ ವ್ಯಕ್ತಿ ಒಪ್ಕೊಂಡಿದ್ದೆ. ನಿಮಗೋಸ್ಕರ ನಿನ್ನ ಮಾತು ಒಪ್ಪಿಕೊಂಡಿದ್ದೇ ಹೊರತು ನನ್ನನ್ನು ಕೇಳಿದ್ದರೆ ನೀನು ವ್ಯಕ್ತಿ ಎಂದು ನಾನು ಹೇಳುವುದೇ ಅಲ್ಲ. ಶಾಸ್ತ್ರ ಹೇಳ್ತಾನೆ ಇಲ್ಲ. ಪಾತ್ರ, ನಾಟಕದಲ್ಲಿ ಪಾತ್ರ ಅಂದರೆ ಅಲ್ಲೊಬ್ಬರು ವ್ಯಕ್ತಿ ಇದ್ದಾರಾ? ನಟ ಇದ್ದಾನೆ, ಪಾತ್ರ ಯಾರಪ್ಪ ಹೇಳು? ಪಾತ್ರ ಯಾರೂ ಇಲ್ಲ, ನಟನೇ ಇದ್ದಾನೆ. ಪಾತ್ರ ಎಂಬುದು ನೀವು ಸುಮ್ಮನೆ ಹೆಸರಿಟ್ಟಿದ್ದಿ. ಪಾತ್ರ ಅಂದರೆ ಯಾರಾದರೂ ಇದ್ದಾರಾ? ನಟನೇ ಬಂದು ಮಾತಾಡ್ತಾನೆ, ನಾನು ಏನೋ ಒಂದು ಇನ್ನೊಬ್ಬ ವ್ಯಕ್ತಿ ಎಂದಂತೆ ಬಾಯಿ ಮಾತಿನಿಂದ ಹೇಳ್ತಾನೆ ಹೊರತಲ್ಲಿ ಪಾತ್ರ ಇದೆಯಾ ಹೇಳಿ? ನಟ ಇಂದು ಬರ್ತಾನೆ, ವೇದಿಕೆ ಮೇಲಕ್ಕೆ ಬರ್ತಾನೆ, ನಿಂತ್ಕೊಳ್ತಾನೆ, ಸ್ವಿಚ್ ಆನ್ ಮಾಡ್ತಾರೆ ಲೈಟು, ಈಗ ನಾಟಕ ಶುರುವಾಗಲಿದೆ ಎಂದು ಹೇಳ್ತಾನೆ. ಅವ್ರು ಏನೋ ಮಾತಾಡೋದು ಶುರು ಮಾಡ್ತಾನೆ. ನಮಗೆ ಮಾತ್ರ ನಟನೆ ಕಂಡು ಬರ್ತಾ ಇದ್ದಾನೆ. ಪಾತ್ರ ಯಾರು? ಪಾತ್ರ ಯಾರೂ ಇಲ್ಲವೇ ಇಲ್ಲ. ಸುಮ್ಮನೆ ಬಾಯಿ ಮಾತೆ. ಅಲ್ಲಿ ಯಾರಿದ್ದಾರ? ಇರುವುದೇ ತಾನು. ಸುಷುಪ್ತಿಯಲ್ಲಿ ಹೇಗಿದ್ದೀನೋ ಅದೇ ತಾನು. ಆದರೆ ದೇಹದ ನೆರಳು ಇಲ್ಲ. ದೇಹ ಮೂಲಕ ನೋಡಿದ್ದರೆ ಅಲ್ಲಿ ಏನೋ ಇದ್ದಂತೆ, ಅಲ್ಲಿ ಏನೂ ಇಲ್ಲ. ಪ್ರಮಾತೃ ಹೇಳ್ತೀರಿ. ಅರಿವಿಗೆ ಒಂದು ಜ್ಞೇಯ ಕಂಡು ಬಂದರೆ, ವಿಷಯ ಕಂಡು ಬಂದರೆ ಅದನ್ನು ಪ್ರಮಾತೃ ಹೇಳಿದ್ದೀವಿ. ಪ್ರಮಾತೃ ಏನಿಲ್ಲ, ಅರಿವಿದೆ, ವಿಷಯ ಇದೆ ಅಷ್ಟೇ. ಮಧ್ಯದಲ್ಲಿ ಪ್ರಮಾತೃ ಯಾರು? ಜ್ಞಾತೃ ಯಾರು? ಅರಿವಿನಲ್ಲಿ ವಿಷಯ ತೋರ್ತಾ ಇದೆ ಅಷ್ಟೇ. ಒಂದು ವಿಷಯದ ದೃಷ್ಟಿ ಇಟ್ಕೊಂಡು ವಿಷಯ ಎಷ್ಟಿದೆಯೋ ಅಷ್ಟು ಮಾತ್ರನೇ ತಿಳಿಯುವವನು, ಅಷ್ಟು ಮಾತ್ರ ತಿಳಿಯೋನು ಎಲ್ಲಿದ್ದಾನೆ ನೋಡಿ. ದೀಪ ನೋಡಿ, ಈ ದೀಪ ಇದೆ. ದೀಪ ಪುಸ್ತಕವನ್ನು ಬೆಳಗಿಸ್ತಾ ಇದ್ದರೆ ಪುಸ್ತಕದ ಬೆಳಕು ಎಂದು ಬಿಡಿಯಾಗಿದೆಯಾ? ಪುಸ್ತಕದ ಬೆಳಕು, ಬಟ್ಟೆಯ ಬೆಳಕು, ಸೆಲ್ಫೋನಿನ ಬೆಳಕು, ಗಡಿಯಾರದ ಬೆಳಕು, ಈ ಬಟ್ಟೆಯ ಬೆಳಕು ಎಂದು, ಪೆನ್ನಿನ ಬೆಳಕು ಎಂದು ಬೆಳಕುಗಳು ಬಿಡಿಯಾಗಿವೆಯಾ? ಎಷ್ಟು ಬೆಳಕುಗಳಿವೆ? ಬೆಳಕು ಒಂದೇ ಬೆಳಕು. ಓಕೆ. ಈ ಪೆನ್ನನ್ನು ಬೆಳಗಿಸುವ ಬೆಳಕು, ಪುಸ್ತಕವನ್ನು ಬೆಳಗಿಸುವ ಇನ್ನೊಂದು ಬೆಳಕು ಅಂದರೆ ಅದರ ದ್ರಷ್ಟ, ಅದನ್ನು ತಿಳಿಯುವವನ ಜ್ಞಾತೃ. ಪುಸ್ತಕದ ಜ್ಞಾತೃ, ಇನ್ನೊಂದು ಕುರ್ಚಿ ಜ್ಞಾತೃ, ಮನೆಯ ಜ್ಞಾತೃ, ಮರದ ಜ್ಞಾತೃ ಎಂದು ಒಂದೊಂದು ವಸ್ತುವಿಗೆ ಒಂದೊಂದು ಜ್ಞಾತೃ ಇದ್ದಾನ. ಮರಿ ಒಂದೊಂದು ವಸ್ತು ತಿಳ್ಕೊಳ್ತಾ ಇದ್ದೀನಿ ಎಂದು ಅನಿಸುತ್ತಾ ಇದೆ. ಅಲ್ಲ, ನಾನು ಇದನ್ನು ತಿಳ್ಕೊಂಡೆ, ಈಗ ಇದನ್ನು ತಿಳ್ಕೊಂಡೆ, ಈಗ ಇದನ್ನು ತಿಳ್ಕೊಂಡೆ ಅಂದರೆ ನನ್ನ ತಿಳಿವಳಿಕೆ, ನನ್ನ ಅರಿವನ್ನು ವಸ್ತುವಿನ ಮೂಲಕ ನೋಡ್ತಾ ಇದ್ದೇನೆ. ಈ ವಸ್ತುವನ್ನು ತಿಳ್ಕೊಂಡೆ, ಈ ವಸ್ತುವಿನ ಜ್ಞಾತೃವಾಗಿದೆ. ಆಗೋ ಜ್ಞಾತೃ ಎಲ್ಲಿದ್ದಾನೆ? ಸುಮ್ಮನೆ ಕಲ್ಪಿತ. ಅಲ್ಲಿ ಯಾರೂ ಇಲ್ಲ, ಇರುವುದೊಂದೇ ಸಾಕ್ಷಿ. ಸಾಕ್ಷಿಯ ಅರಿವು ಮಾತ್ರ ಅಖಂಡ ಅನಂತ ಅರಿವು ಒಂದೇ ಇದೆ. ಆ ಅಖಂಡ ಅನಂತ ಅರಿವನ್ನು ಒಂದೊಂದು ವಸ್ತು ತಿಳಿಯುವಾಗ ಒಂದೊಂದು ವ್ಯಕ್ತಿ ಮಾಡಿಬಿಡ್ತಾ ಇದ್ದಾನೆ. ಆ ವ್ಯಕ್ತಿ ಯಾರೂ ಇಲ್ಲ. ಜ್ಞಾತೃ ಎಂಬುದು ಯಾರೂ ಇಲ್ಲ, ನಾನು ಎಂಬುದು ಯಾರೂ ಇಲ್ಲ. ಪ್ರಪಂಚ ತೋರ್ತಾ ಇದೆ, ತೋರುವುದು ಅರಿವಿಗೆ. ಈ ತೋರುವುದು ಬಿಟ್ಟು ಅರಿವಿ ಕಡೆಗೆ ಬಾ, ನೀನು ಸಾಕ್ಷಿ ಅಷ್ಟೇ. ನೀನು ಬ್ರಹ್ಮೆ, ಮಧ್ಯದಲ್ಲಿ ಜೀವ ಯಾರು? ಅವರು ಯಾರು ಎಲ್ಲಿದ್ದಾರೆ? ಅದೇ ಭ್ರಾಂತಿ. ಏನಿಲ್ಲದಿದ್ದರೂ ಏನೋ ಇದ್ದಂತೆ ಜೀವ ಇದ್ದಾನೆ, ಜೀವನನ್ನು ತೆಗಿಬೇಕು, ಇದ್ದರೆ ತೆಗೆಯುವುದಾ? ಅವನು ಯಾರೂ ಇಲ್ಲ ಅಲ್ಲಿ. ನೋಡುವುದು ತಪ್ಪಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ನೋಟ ರಾಂಗ್ ಆ್ಯಂಗಲ್ನಿಂದ, ತಪ್ಪು ಕೋಣದಿಂದ ನೋಡ್ತಾ ಇದ್ದೀವಿ. ತಪ್ಪು ಕೋಣ ಬಿಡಿಸ್ಕೊಂಬುಗಿಯುತ್ತದೆ, ಅಲ್ಲಿ ಯಾರು ಜೀವ ಏನೇ ಇಲ್ಲ. ಈ ಬೆಳಕು ಕೈಯಲ್ಲಿ ಇಟ್ಕೊಂಡು ನೋಡಿದ್ದರೆ ಈ ವಸ್ತು ಅಡ್ಡಿ ಬರುತ್ತಾ ಇದೆ. ಈ ವಸ್ತು ಪಕ್ಕಕ್ಕೆ ತೆಗೆದು ಬಿಡು, ನೆರಳಿಲ್ಲ ಅಷ್ಟೇ. ಈ ನೆರಳು ಬರುವುದರಿಂದ ಇಲ್ಲೊಂದು ವಸ್ತು ಕಂಡು ಬರ್ತಾ ಇದೆ, ಇಲ್ಲೇನೋ ಕಪ್ಪಿದೆ. ಕಪ್ಪೇನಿಲ್ಲಪ್ಪ, ಈ ವಸ್ತು ಮಧ್ಯದಲ್ಲಿ ಅಡ್ಡಿ ಬರುತ್ತಾ ಇದೆ, ಪಕ್ಕಕ್ಕೆ ತೆಗೆಯುವಲ್ಲೇ ಬೆಳಕೆ ಬೆಳಕು ಅಷ್ಟೇ. ಆದ್ದರಿಂದ ದೇಹ ದೃಷ್ಟಿಯಿಂದ ನೋಡಿದ್ದಾಗ ದೇಹಕ್ಕೆ ಪರಿಮಿತನಾಗಿರುವನನ್ನು ನೋಡ್ತಾ ಇದ್ದಾನೆ. ಇಂದ್ರಿಯಗಳಿಂದ ನಾನು ನೋಡುವವನು, ಕೇಳುವವನು, ಮಾತಾಡುವವನು ಒಂದೊಂದು ಇಂದ್ರಿಯದ ಮೂಲಕ.
ಈ ಇಂದ್ರಿಯ ಮೂಲಕ, ದೇಹ ಮೂಲಕ ನೋಡುವುದು, ತಿಳ್ಕೊಳ್ಳುವುದು, ಅನುಭವಿಸುವುದು ನಮ್ಮ ಲೌಕಿಕ ಸಮಸ್ತ ವ್ಯವಹಾರವೆಲ್ಲ, ನಮ್ಮ ಲೌಕಿಕ ವ್ಯವಹಾರವೆಲ್ಲ ದೇಹೇಂದ್ರಿಯ ಮನಸ್ಸುಗಳ ನೆರಳಿನಿಂದಲೇ ನಡೆಯುತ್ತಾ ಇವೆ. ನೆರಳು ನಾನು ಎಂದಿಟ್ಟುಕೊಂಡೇ ವ್ಯವಹಾರ ನಡೆಯುತ್ತಾ ಇದೆ. ಈ ನೆರಳಿನಿಂದಲೇ ಕೆಲಸ ಮಾಡಿ 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 ಈ ನೆರಳಂದರೆ ಏನೋ ಇದೆ ಎಂದು ಅನಿಸುತ್ತಾ ಇದೆ, ಅಲ್ಲಿ ಏನೂ ಇಲ್ಲ. ಹಾಗೆ ನಾನು ಒಬ್ಬ ವ್ಯಕ್ತಿ, ನಾನೊಬ್ಬ ಜ್ಞಾತೃ, ನಾನೊಬ್ಬ ಪ್ರಮಾತೃ, ಅಹಂಬುದ್ಧಿ ಎನ್ನುವುದು ಇಲ್ಲವೇ ಇಲ್ಲ. ಹಾಗೆ ಏಕೆಂದರೆ ದೃಷ್ಟಿ ಅನಾತ್ಮ ಕಡೆಗೆ ಇಟ್ಟು ನೋಡ್ತಾ ಇದ್ದಾನೆ. ದೇಹ ಇಂದ್ರಿಯ ಮನಸ್ಸಿನ ಮೂಲಕ ತನ್ನನ್ನು ನೋಡ್ತಾ ಇದ್ದಾನೆ. ಇದು ಬಿಡ್ತಾ ಇಲ್ಲ, ಇದು ಸ್ವಾಭಾವಿಕ ಅಧ್ಯಾಸ, ಸ್ವಾಭಾವಿಕವಾಗಿದೆ. ದೇಹೇಂದ್ರಿಯಗಳಿಂದ ನೋಡುವುದೇ ನಮಗೆ ಗೊತ್ತು. ಹೇಗೆ ಕಲಿತುಕೊಂಡಿದ್ದೀವಿ ಅಂದರೆ ಅದು ಏನೋ ಇದ್ದುಬಿಟ್ಟಿದೆ ಅಷ್ಟೇ, ಇದೆ ಗೊತ್ತಿಲ್ಲ ನಮಗೆ. ದೇಹದಿಂದಲೇ ನೋಡುವುದು, ಇಂದ್ರಿಯಗಳಿಂದಲೇ ನೋಡುವುದು, ಮನಸ್ಸಿನಿಂದಲೇ ನೋಡುವುದು. ಸುಷುಪ್ತಿ ಇದೆ ಅಲ್ಲ, ದೇಹವೇ ಬಿಟ್ಟು ಸುಷುಪ್ತಿಯಲ್ಲಿದ್ದಿ, ಇಂದ್ರಿಯಗಳನ್ನು ಬಿಟ್ಟು ಇದ್ದಿ, ಇಂದ್ರಿಯ ದೇಹ ಮನಸ್ಸು ಇವುಗಳನ್ನು ಬಿಟ್ಟು ಇದ್ದೀಯಲ್ಲ, ನೇರಾಗಿ ನೋಡ್ಕೋ ಅಂದರೆ ಬಿಟ್ಟು ಇದ್ದಾನೆ, ಆದರೆ ನೋಡಲ್ಲ, ಮತ್ತೆ ದೇಹ ಮೂಲಕವೇ ನೋಡ್ತಾನೆ. ಸುಷುಪ್ತಿ ಕಡೆ ನೋಡಬೇಡ ಹೇಳ್ತಾನೆ, ಸುಷುಪ್ತಿ ಕಡೆ ನೋಡಬೇಡ. ಇದೇ ಲೌಕಿಕರು ಮಾಡುತ್ತಿರುವ ಕೆಲಸ ಎಲ್ಲ. ಸುಷುಪ್ತಿಯಲ್ಲಿ ಏನಿಲ್ಲಪ್ಪ ನೋಡಬೇಡ. ಸುಷುಪ್ತಿ ಕಡೆ ನಾವು ನೋಡ್ತಾನೇ ಇಲ್ಲ, ಅದೇ ಅಜ್ಞಾನ, ಅದೇ ಸಂಸಾರ. ಸುಷುಪ್ತಿ ತಾನು ನೋಡ್ತಾನೇ ಇಲ್ಲ. ಏಕೆ ಅಂದರೆ ಅಲ್ಲಿ ಏನಿಲ್ಲವಲ್ಲ, ನೋಡತಕ್ಕದ್ದೇನಿದೆ? ದೇಹವಿಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ, ಏನು ನೋಡೋದು? ದೇಹ ಇರುವುದೇ ಜಾಗೃತಿನಲ್ಲಿ, ಇಲ್ಲಿ ನೋಡೋಣ. ದೇಹ ಇದೆ, ಇಂದ್ರಿಯಗಳಿದೆ, ಮನಸ್ಸಿದೆ, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ನೋಡೋಣ. ಬರೀ ಇಲ್ಲಿದ್ದರೆ ನಿಮ್ಮ ಸುಷುಪ್ತಿಯನ್ನು ಮುಚ್ಚುತ್ತಾ ಇದೆ. ಅದು ಸುಷುಪ್ತಿ ಮೇಲೆ ನೆರಳು ಹಾಕುತ್ತಾ ಇದೆ. ಜಾಗೃತ್ತಿನ ದೇಹ ಇಂದ್ರಿಯ ಮನಸ್ಸುಗಳು ಸುಷುಪ್ತಿ ಮೇಲೆ ನೆರಳು ಹಾಕಿಬಿಡ್ತಾ ಇದೆ. ಇನ್ನು ಎಚ್ಚರದಲ್ಲಿ ಕಂಡು ಬರ್ತಾ ಇಲ್ಲ. ಆದ್ದರಿಂದ ಸುಷುಪ್ತಿ ನೋಡಪ್ಪ ಅಂದರೆ ಅಲ್ಲಿ ಏನಿಲ್ಲ ಹೇಳ್ತಾನೆ. ಎಚ್ಚರದಲ್ಲಿ ನೋಡು ಅಂದರೆ ಈ ದೇಹೇಂದ್ರಿಯಗಳು ನೆರಳು ಹಾಕ್ತಾನೆ ಇವೆ. ಏನು ಮಾಡಬೇಕು? ಸುಷುಪ್ತಿ ನೋಡಿದ್ದರೇನು? ಅದು ನೋಡುವುದೇ ಇಲ್ಲ, ಏಕೆಂದರೆ ಅಲ್ಲಿ ಏನಿಲ್ಲ, ನೋಡುವುದೇನು? ಹಾಗೆ ಮಾತಾಡ್ತಾನೆ. ಇಲ್ಲಿದ್ದರೆ ಮತ್ತೆ ಇದರ ನೆರಳಿನಲ್ಲೇ ಇದ್ದು ಬಿಡ್ತಾನೆ. ಹಿಂಗಷ್ಟೇ. ಏನು ಮಾಡಬೇಕಂದ್ರೆ ದೇಹೇಂದ್ರಿಯಗಳ ಪಕ್ಕಕ್ಕಿಟ್ಟು ಆ ನೆರಳು ಹಾಕದೆ ತನ್ನನ್ನು ನೋಡು. ಅಷ್ಟೇ ಮಾಡತಕ್ಕದ್ದೆಲ್ಲ ಇಷ್ಟೇ ಸರಳವಾದ ನೋಡುವ ದೃಷ್ಟಿ ಬದಲಾಯಿಸ್ಕೊ ಅಷ್ಟೇ. ಜನರೇನು ಹೇಳ್ತಾನೆ, ಸುಷುಪ್ತಿಗೆ ನಾನು ಹೋಗಿ ಬರ್ತಾ ಇದ್ದೀನಿ. ಈಗ ಇಲ್ಲಿ ದೊಡ್ಡ ತಪ್ಪಿದೆ. ಎಚ್ಚರದಲ್ಲಿರುವ ನಾನೆಂಬ ವ್ಯಕ್ತಿ, ಎಚ್ಚರದಲ್ಲಿ ನಾನೆಂಬ ಬುದ್ಧಿ ಇದೆಯಲ್ಲ, ವೃತ್ತಿ, ಈ ವೃತ್ತೇ ನಾನು ಸುಷುಪ್ತಿಗೆ ಹೋಗಿ ಬರ್ತಾ ಇದ್ದೀನಿ ಅಂದ್ಕೊಳ್ತಾ, ಅದೇ ದೊಡ್ಡ ತಪ್ಪು. ಇದೇ ದೊಡ್ಡ ತಪ್ಪು. ಎಚ್ಚರದ ನಾನು ಸುಷುಪ್ತಿಗೆ ಹೋಗ್ತಾ ಇಲ್ಲ, ಹೋಗೋಕ್ಕೆ ಆಗಲ್ಲ. ಹೇಗೆ ಹೋಗ್ತದೆ? ಎಚ್ಚರದ ನಾನು ಎಚ್ಚರದಲ್ಲೇ ಇದ್ದೇನೆ, ಎಚ್ಚರ ಬಿಟ್ಟರೆ ನಾನೇ ಇಲ್ಲ. ಎಚ್ಚರದ ನಾನು ಬುದ್ಧಿ ಸುಷುಪ್ತಿಯಲ್ಲಿದ್ದೇನು? ಸುಷುಪ್ತಿಗೆ ಹೋಗ್ತದೆ? ಹೋಗುವವರು ಯಾರು? ಏಕೆಂದರೆ ಈ ಎಚ್ಚರದ ವ್ಯಕ್ತಿ ಎಚ್ಚರ ಬಿಟ್ಟರೆ ವ್ಯಕ್ತಿಯೇ ಇಲ್ಲ. ಹೋಗ್ತಾರೆ ಯಾರಪ್ಪ? ಆದ್ದರಿಂದ ಸುಷುಪ್ತಿಗೆ ಹೋಗಿ ಬರ್ತೀನಿ ಅಂದರೆ ಸುಮ್ಮನೆ ಕಲ್ಪನಾ. ಆದರೆ ಸುಷುಪ್ತಿ ಅನುಭವ ನಮಗೆಲ್ಲರಿಗಿದ್ದೇ ಇದೆ. ಸುಷುಪ್ತಿ ಅನುಭವ ನಮಗೆ ಇದ್ದೇ ಇದೆ. ಅಂದರೆ ಸುಷುಪ್ತಿಯಲ್ಲಿ ತಾನಿದ್ದಾನೆ, ಈ ಎಚ್ಚರದ ನಾನು ಎಂಬುದು ಬಿಟ್ಟು ಇದ್ದಾನೆ. ಅಂದರೆ ಆ ಸುಷುಪ್ತಿಯನ್ನೇ ಎಚ್ಚರದ ನಾನು ಎಂದು ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಸುಷುಪ್ತಿ ಅಂದರೆ ಇನ್ನೊಂದು ಅವಸ್ಥೆ ಅಲ್ಲ, ಈಗಲೂ ಇದೆ. ಅದೇ ಸುಷುಪ್ತಿಯಾಗಿರುವ ತನ್ನನ್ನು, ಸಾಕ್ಷಿಯನ್ನು, ನಾನು ಬುದ್ಧಿಯನ್ನು, ನಾನು ವೃತ್ತಿಯನ್ನು ಹಾಕಿ ನೋಡುವುದು ಎಚ್ಚರ, ನಾನು ಬುದ್ಧಿಯನ್ನು ಬಿಡಿಸಿ ಇರುವುದು ಸುಷುಪ್ತಿ. ಅಷ್ಟೇ ವ್ಯತ್ಯಾಸ. ಎರಡು ಅವಸ್ಥೆಗಳು ಬಿಡಿ ಅಲ್ಲ. ಇಲ್ಲಿ ಅಲ್ಲಿ ಎಂಬುದು ಎರಡಿಲ್ಲ, ಇಲ್ಲೇ ಇದ್ದೇವೆ. ಎಚ್ಚರನೂ ಇಲ್ಲೇ, ಸುಷುಪ್ತಿ ಇಲ್ಲೇ, ಎರಡೂ ಇಲ್ಲೇ. ನಾನೆಂಬ ವೃತ್ತಿ ಸಮೇತ ನೋಡಿದ್ದರೆ ಎಚ್ಚರ, ನಾನು ವೃತ್ತಿ ಬಿಟ್ಟು ತಾನಿದ್ದರೆ ಸುಷುಪ್ತಿ. ಅಷ್ಟೇ ವ್ಯತ್ಯಾಸ. ಎರಡೂ ತಾನೇ ಇಲ್ಲೇ ಇದ್ದಾನೆ, ಎರಡೂ ಇಲ್ಲೇ. ತನ್ನನ್ನು ಎಚ್ಚರ ವೃತ್ತಿ ಹಾಕ್ಕೊಂಡರೆ, ನಾನೆಂಬ ವೃತ್ತಿ ಹಾಕ್ಕೊಂಡರೆ ಎಚ್ಚರಕ್ಕೆ ಬಂದಿದೆ. ನಾನೆಂಬ ವೃತ್ತಿ ಹಾಕದೆ ತಾನಿದ್ದರೆ ಸುಷುಪ್ತಿ. ಅದೇ ತಾನು. ಎಚ್ಚರನೂ ತಾನೇ, ಸುಷುಪ್ತಿ ತಾನೇ. ಅಲ್ಲಿ ಎರಡಿಲ್ಲ.
ಅದು ಬೇರೆ ಇದು ಬೇರೆ ಎಂದಂತೆ ನೋಡ್ತಾ ಇದ್ದಾರೆ. ಎರಡು ಬೇರೆ ಅಲ್ಲ, ಎರಡು ತಾನೇ. ಎರಡೆಂಬುದೇ ಕಲ್ಪನಾ. ಒಬ್ಬನನ್ನೇ ಎರಡಾಗಿ ನೋಡುವುದೇ ಕಲ್ಪನಾ. ಒಂದೇ ಸುಷುಪ್ತಿಯನ್ನು ಎರಡಾಗಿ ಕಲ್ಪಿಸ್ತಾ ಇದ್ದಾನೆ. ಇರುವುದು ಒಂದೇ. ಎಚ್ಚರ ಸುಷುಪ್ತಿ ಎಂದು ಎರಡು ಮಾಡ್ತಾ ಇದೆ. ಎಚ್ಚರ ಸುಷುಪ್ತಿ ಎಂಬ ಎರಡು ವಿಂಗಡಗಳು ಒಂದೇ ಸುಷುಪ್ತಿಗೆ. ಒಂದೇ ಸುಷುಪ್ತಿಗೆ ಎರಡು ವಿಂಗಡಗಳು. ಎಚ್ಚರ ಸುಷುಪ್ತಿ ಎಂಬ ಎರಡು ವಿಂಗಡಗಳಲ್ಲ, ಎರಡು ದೃಷ್ಟಿಗಳು, ಎರಡು ಬುದ್ಧಿಗಳೇ. ವೃತ್ತಿ ಎರಡು ಮಾಡ್ತಾ ಇದೆ, ಅನುಭವ ಒಂದೇ. ನೀವು ಸುಷುಪ್ತಿಯಲ್ಲಿ ಅದೇ ಸುಷುಪ್ತಿ, ಎಚ್ಚರದಲ್ಲಿ ಅದೇ ಸುಷುಪ್ತಿ. ಅದೇ ಅವನೇ ಇದ್ದಾನೆ, ಆ ಸಾಕ್ಷ್ಯ ಇದ್ದಾನೆ. ಸುಷುಪ್ತಿ ಬೇರೆ, ಎಚ್ಚರ ಬೇರೆ ಅಲ್ಲ. ಸುಷುಪ್ತಿಯಲ್ಲಿ ಯಾವ ತಾನು ಸ್ವತಃಸಿದ್ಧ ತಾನಿದ್ದಾನೋ ಅವನೇ ಈಗಲೂ ಇದ್ದಾನೆ. ಏಕೆಂದರೆ ಅದು ಸ್ವತಃಸಿದ್ಧ, ಅದು ಎಲ್ಲಿ ಹೋಗ್ತದೆ ಅಲ್ಲಿ ಬರುತ್ತದೆ, ಅದು ಹೋಗುವುದೂ ಇಲ್ಲ ಬರುವುದೂ ಇಲ್ಲ. ಆದ್ದರಿಂದ ಏನು ಮಾಡಬೇಕಂದ್ರೆ, ಎಚ್ಚರದಿಂದ ನಾನು ಹೋಗಿ ಬರ್ತಾ ಇದ್ದೀನಿ ಅಲ್ಲ, ಸುಷುಪ್ತೆ ನಾನು, ನನ್ನಲ್ಲೇ ಎಚ್ಚರ ಬರುತ್ತಾ ಇದೆ ಹೋಗ್ತಾ ಇದೆ. ಸುಷುಪ್ತಿ ತಾನು. ಏಕೆ? ಅಲ್ಲಿಗೆ ನನಗೆ ಯಾವ ಹೆಸರು ಇಲ್ಲ, ಯಾವ ನೆರಳು ಇಲ್ಲ, ಯಾವ ರೂಪ ಇಲ್ಲ, ಯಾವ ವ್ಯಕ್ತಿತ್ವ ಇಲ್ಲ. ವ್ಯಕ್ತಿತ್ವವಿಲ್ಲದ ಸಹಜ ಸ್ಥಿತಿ. ಆಕಾಶ ಹೇಗಿದೆಯೋ ಸಹಜ. ನೋಡಿ, ವಸ್ತುಗಳನ್ನು ತರ್ತಿವೆ ಹೊರತು ಆಕಾಶವನ್ನು ತರಕ್ಕಾಗ್ತದೆ? ಆಕಾಶ ತಾನೇ ಇದೆ. ನೀವು ಮನೆಯನ್ನು ಬೇಕಂದರೆ ಈ ಗೋಡೆಗಳು ಕಟ್ಟುತ್ತಾರೆ, ಬೇಡ ಅಂದರೆ ಗೋಡೆಗಳು ಒಡೆದು ಹಾಕ್ತಾರೆ. ಆಕಾಶವನ್ನು ಇನ್ನೊಂದು ಕಡೆಯಿಂದ ಟ್ರಕ್ ಲೋಡ್ನಲ್ಲಿ ಒಂದು 4 ಟ್ರಕ್ಗಳು ಆಕಾಶ ತಗೊಂಡು ಬರ್ತಾರೆ ಯಾರಾದರೂ? ನಿಮಗೆ ಏನು ಸ್ಯಾಂಡ್ಗೆ ಏನು ಹೇಳ್ತಾರೆ? ಮರಳು. ಮರಳು ಬೇಕಂದರೆ ಮರಳು ತರಿಸ್ಕೊಳ್ತಾರೆ, ಇಟ್ಕ ಬೇಕಂದರೆ ತರಿಸ್ಕೊಳ್ತಾರೆ, ಸಿಮೆಂಟ್ ಬ್ಯಾಗ್ಗಳು ಬೇಕು ಅಂದರೆ ತರಿಸ್ಕೊಳ್ತಾರೆ. ಅಲ್ಲ, ಇನ್ನೇನಾದರೂ ಐರನೋ ಅಥವಾ ವುಡನ್ ಪೀಸಸ್ ಇಂಥದ್ದು ಮರದ ತುಂಡುಗಳು ತರಿಸ್ಕೊಳ್ತಾರೆ, ಕಿಟಕಿಗೆ ಬೇಕು ಏನೋ ಎಂದು. ಆಕಾಶ ಮಾತ್ರ ಒಂದು 5-6 ಟ್ರಕ್ಗಳ ಆಕಾಶ ಬೇಕು. ಆಕಾಶ ಏನದು ಮಾರುವಂಥ ಏನಾದರೂ ಮಾಲ್ ಇದೆ? ಆಕಾಶ ಮಾರುವಂಥ ಮಾಲ್, ಆಕಾಶ ಮಾರುವಂಥ ಏನಾದರೂ ಕಂಪನಿ ಇದೆ? ಆಕಾಶ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ? ಏರ್ಲೈನ್ಸ್ ಆಕಾಶ ಕೊಡ್ತದೆ? ಆಕಾಶ ಎಲ್ಲಿ ಇಲ್ಲ, ಯಾರೂ ಕೊಡೋಕ್ಕಾಗಲ್ಲ, ಮೊದಲೇ ಇದೆ. ನೀವು ಮನೆ ಕಟ್ಟುವಾಗ ಆಕಾಶ ಇದ್ದೇ ಇದೆ, ನೀವೇನು ಮಾಡೋಕ್ಕಾಗಲ್ಲ. ಗೋಡೆಗಳು ಕಟ್ತಾರೆ, ಆಕಾಶ ತಾನೇ ಇರ್ತದೆ. ಗೋಡೆಗಳು ಒಡೆದು ಹಾಕಿದ್ದರೆ ಆಕಾಶವನ್ನು ಬಿಸಾಕೋಕ್ಕಾಗಲ್ಲ, ತೊಗೊಂಡು ಬರೋಕ್ಕಾಗಲ್ಲ, ಅದು ತಾನೇ ಇರ್ತದೆ. ಅದನ್ನು ನೀವು ಹಿಡ್ಕೊಳ್ಳೋಕ್ಕಾಗಲ್ಲ, ಬಿಸಾಕೋಕ್ಕಾಗಲ್ಲ, ಮುಟ್ಟಕ್ಕೆ ಆಗಲ್ಲ. ನೋಡಿ, ಆಕಾಶವನ್ನು ಹಿಡ್ಕೊ, ಬಿಸಾಕು, ಏನು ಮಾಡೋಕ್ಕಾಗಲ್ಲ, ತಾನು ಇದ್ದೇ ಇರುತ್ತದೆ. ಹಾಗೆ ಸುಷುಪ್ತಿ ಎಂಬುದು ತಾನು ಹೊಸದಾಗಿ ಬರಲ್ಲ, ಬಿಡಿಸ್ಕೊಳ್ಳೋಕ್ಕಾಗಲ್ಲ. ನೀವು ಎಚ್ಚರಕ್ಕೆ ಬಂದರೆ ಸುಷುಪ್ತಿ ಬಿಟ್ಟು ಬಂದೆ ಎಂದು ಹೇಳ್ತಾರಾ? ಆಕಾಶವನ್ನು ಬಿಟ್ಟು ಇಲ್ಲಿ ಬರ್ತೀರಾ? ಆಕಾಶ ಬಿಡೋಕ್ಕಾಗಲ್ಲ, ಆಕಾಶ ಇದ್ದೇ ಇರುತ್ತದೆ ತಾನು ಎಲ್ಲಿಗೂ ಹೋಗಲ್ಲ. ಹಾಗೆ ನೀರಿನಲ್ಲಿ ಅಲೆ ತೋರಿದ್ದರೆ ನೀರು ಬಿಟ್ಟು ಅಲೆ ಆಗುತ್ತದೆ? ನೀರು ಹಿಂದೆ ಇದ್ದೆ, ಈಗ ಬಿಟ್ಟು ಬಂದೆ ನಾನು, ಈಗ ಅಲೆಗೆ ಬಂದುಬಿಟ್ಟೆ ನಾನು. ನೀರು ಎಲ್ಲಿದೆಯಾ ಅಂದರೆ ಅದು ಹಿಂದೆ ಇತ್ತು, ಈಗಿನ ಕಾಲವಿಲ್ಲ. ಯಾವಾಗ ಅಂದರೆ ಬಹಳ ದಿನ ಆಯಿತು ಎಲ್ಲೋ ನೀರಿದ್ದೆ, ಈಗ ಮಾತ್ರ ಅಲೆ ಆಗಿಬಿಟ್ಟೆ. ನೀರು ಈಗ ಇಲ್ಲವಾ? ನೀವು ಅಲ್ಲಿ ನೀರಿದ್ದೀರಲ್ಲ, ಈಗ ಅಲ್ಲಿ ಆ ನೀರಿನಲ್ಲಿ ಯಾರಿದ್ದಾರೆ ಅಂದರೆ ಯಾರಿದ್ದಾರೋ ನನಗೆ ಗೊತ್ತೇ ಇಲ್ಲ. ನೀರಿತ್ತು ಹಿಂದೆ ಮಾತ್ರ, ಹೀಗೆ ಯಾರಾದರೂ ಹೇಳ್ತಾರೆ? ಹಿಂದೆ ನೀರಿತ್ತು, ಈಗ ಮಾತ್ರ ಅಲೆ ಬಂದು ಬಿಟ್ಟಿದೆ, ಈಗ ನೀರಿಲ್ಲ. ನೀರು ಇಲ್ಲ ಎಂದು ಹೇಳೋಕ್ಕಾಗ್ತದೆ? ನೀರು ಎಲ್ಲಿಗೆ ಹೋಗಲ್ಲ, ನೀರು ಅದೇ ನೀರು. ಅದೇ ನೀರಿಗೆ ಅಲೆ ಆಕಾರದಿಂದ ನೋಡ್ತಾ ಇದ್ದೀರಷ್ಟೇ. ಅದೇ ನೀರು ಎಲ್ಲಿಗೂ ಹೋಗಲ್ಲ. ಅದೇ ಸುಷುಪ್ತಿ, ಈಗಲೂ ಇದ್ದೇವೆ. ಸುಷುಪ್ತಿ ಅಂದರೆ ಇರವು, ಇದ್ದೇನೆ ಸ್ವತಃಸಿದ್ಧ ಇರವು. ಆ ಇರವು ಇದ್ದೇ ಇದೆ, ಎಲ್ಲಿ ಹೋಗ್ತದೆ? ಆ ಇರವು ಈಗಲೂ ಇದೆ, ಅದೇ ಸುಷುಪ್ತಿ. ಎಚ್ಚರವೂ ಇದೋ ಇಲ್ಲವೋ? ಇದೆ, ಆ ಇರವೇ ಸುಷುಪ್ತಿ. ಎಚ್ಚರವನ್ನು ಅಳಿಸಿಬಿಟ್ಟು ಇರುವಿದೆ ನೋಡಿ. ಎಚ್ಚರವನ್ನು ಅಳಿಸಿಬಿಟ್ಟರೆ ಆ ಇರುವಿರುತ್ತದೆ, ಅದು ಸುಷುಪ್ತಿ. ಅದರಲ್ಲಿ ಎಚ್ಚರ ಆಕಾರ ಹಾಕ್ಕೊಂಡರೆ ಎಚ್ಚರ. ಆಕಾರ ಹಾಕ್ಕೊಂಡಾಗ ಆ ಇರವು ತೆಗೆದುಬಿಟ್ಟು ಆಕಾರ ಹಾಕ್ತೀರಾ? ಮೊದಲು ಸುಷುಪ್ತಿ ಇರವಿತ್ತಲ್ಲ, ಆ ಇರವನ್ನು ತೆಗೆದುಬಿಟ್ಟು ಆಕಾರ ಹಾಕ್ತೀರಾ, ಇರುವ ಮೇಲೇ ಹಾಕ್ತೀರಾ? ಇರುವ ಇದ್ದೇ ಇದೆ, ಅದೇ ಸುಷುಪ್ತಿ ಎಂದಿಗೂ ಇದೆ, ಎಲ್ಲಿಗೂ ಹೋಗ್ತಾ ಇಲ್ಲ, ಬರುತ್ತಾ ಇಲ್ಲ, ತಾನಿದ್ದೇ ಇದ್ದಾನೆ. ಆ ತಾನು ಈ ದೇಹದ ವ್ಯಕ್ತಿತ್ವ ಬಿಟ್ಟು ದೇಹದ ಆಕಾರ, ದೇಹದಿಂದ ನೋಡಿಕೊಂಡಾಗ ನಾನು ಇಷ್ಟು ಎಂದು ಅನಿಸಿಕೆ, ಆ ಅನಿಸಿಕೆ ಬಿಟ್ಟು ಇದ್ದಾನಲ್ಲ, ಆ ತನ್ನ ಮೇಲೆ, ತನ್ನ ಇರವಿನ ಮೇಲೆ ತಾನು ಅಂದರೆ ಸಾಕ್ಷಿ. ಆ ಸಾಕ್ಷಿಗೆ ಹೆಸರಿಲ್ಲ, ಎಷ್ಟು ಎಂಬುದು ಆಕಾರವಿಲ್ಲ,
ಸ್ವತಃಸಿದ್ಧವಾದ ತನ್ನ ಸ್ವರೂಪದಲ್ಲಿ ಈ ನಾನೆಂಬುದು ಆಕಾರ ಹಾಕಿದ. ನಾನೆಂಬುದು ಆಕಾರ ಹಾಕಿದ್ದ ಅಂದರೆ ಎಲ್ಲಿದೆ? ಎಲ್ಲಿಲ್ಲ, ಸುಮ್ಮನೆ ಅನಿಸಿಕೆ. ನಿಮ್ಮ ಮನಸ್ಸಿಗೆ ಅನಿಸುತ್ತಾ ಇದೆ. ತಪ್ಪು ದೃಷ್ಟಿಯಿಂದ ನೋಡಿದರೆ ಅಲ್ಲೇನೋ ಇದೆ, ಅಲ್ಲೇನೋ ಇದೆ ಅನಿಸುತ್ತದೆ ಅಲ್ಲವೇ? ಅವನೇನೋ ಅಲ್ಲಿ ಇತ್ತು, 3-4 ವಸ್ತುಗಳಿತ್ತು, ಎಲ್ಲ ಹಿಡ್ಕೊಂಡು ಬಂದಾಗ ಏನೋ ಇನ್ನೊಂದು ಬಿಟ್ಟು ಬಂದೆ ಅನಿಸುತ್ತೆ, ಅಲ್ಲೋದು ಬಿಟ್ಟು ಬಂದೆ, ಇಲ್ಲಿಗೆ ಬಂದು 3 ವಸ್ತುಗಳು ಇಲ್ಲಿಟ್ಟ. ಅಲ್ಲಿ ಹೇಳ್ತಾನೆ, ಅಲ್ಲಿ ಅವನು ಇನ್ನೊಬ್ಬರು ಒಳಗೆ ಅಲ್ಲಿಗೆ ಹೋದರೆ ನಾನೊಂದು ವಸ್ತು ಬಿಟ್ಟೆ, ಅದನ್ನು ನೋಡ್ಕೋ, ಅಲ್ಲಿ ನೋಡು ನಾನು ಬಿಟ್ಟೆ, ತೊಗೊಂಡು ಬಾ ಎಂದು ಹೇಳ್ತಾನೆ. ಅವರು ಹೋಗಿ ಹುಡುಕಿ ಏನಿಲ್ಲವಲ್ಲ ಹೇಳ್ತಾರೆ, ಇದಪ್ಪ ನಾನು ಬಿಟ್ಟೆ, ಅಲ್ಲಿ ಬಿಟ್ಟೆ, ನೋಡು ಸರಿಯಾಗಿ ನೋಡು ಅಂತ ಹೇಳ್ತಾರೆ. ಅದು ಇದ್ದದ್ದೇನೋ 3 ವಸ್ತುಗಳು ಇಲ್ಲಿಗೆ ತಂದ. ಅವರು ಏನು ಬಿಟ್ಟೆ ಅಂತ ನನಗೆ ಅನಿಸಿತು ಅಷ್ಟೇ. ಅಯ್ಯೋ ನಾನು 3 ತಂದೆ, ಮತ್ತೆ ಹೋಗುವುದಾ? ಯುವಕರಂದರೆ ಹೋಗ್ತಾರೆ, ಮುದುಕರಂದರೆ ಈ ಕೈ ಕಾಲು ನೋವು ಮತ್ತೆ ಹೋಗುವುದಾ ನೋಡೋಣ ಮತ್ತೆ ಅಂದು ಬಿಡ್ತಾನೆ ಅಲ್ಲವೇ? ಯುವಕನಾದರೆ ಹೋಗಿ ನೋಡಿ ಬಂದುಬಿಡ್ತಾನೆ. ಈಗ ನಡೆಯೋಕ್ಕಾಗಲ್ಲ, ಆಯಿತು ಇಲ್ಲಿ ಕೂತಿದ್ದೀನಲ್ಲ, ಇರಲಿ, ಯಾರಾದರೂ ಬಂದರೆ, ಹುಡುಗರು ಬಂದರೆ ಅವರಿಗೆ ಹೇಳಿ ನೋಡಿಸೋಣ. ಬಟ್ ಏನೋ ಒಂದು ಬಿಟ್ಟೆ ಅಲ್ಲಿ ಒಂದಿದೆ. ಏನಂದರೆ ಏನೋ ನೆನಪಿಲ್ಲಪ್ಪ, 3 ತಂದೆ, ಇನ್ನೇನೋ ಇದೆ ನೆನಪಿಲ್ಲ, ಬಟ್ ಏನೋ ಒಂದಿದೆ ಅಲ್ಲಿ ಬಿಟ್ಟೆ ಅಂತ ಹೇಳ್ತಾನೆ. ಅವರು ಹೋಗ್ತಾನೆ, ಹುಡುಗ ಹೋಗಿ ಹುಡುಕಿ ಇಲ್ಲಿ ಏನಿಲ್ಲವಲ್ಲ, ಖಾಲಿ ರೂಮ್ ಇದೆ, ಏನಿಲ್ಲ, ಗೋಡೆ ಇದೆ, ಫ್ಲೋರ್ ಇದೆ, ಭೂಮಿ ಇದೆ, ಏನಿಲ್ಲ. ಅಲ್ಲ ಇದಪ್ಪ ಇದ್ದೆ, ನಾನೇ ಬಿಟ್ಟೆ ಈಗ, ಏಕೆ ಇಲ್ಲ ಹೇಳ್ತಿ? ಹೋಗಿ ನೋಡು, ಸರಿಯಾಗಿ ನೋಡು ಅಂತ ಹೇಳ್ತಾನೆ. ನಾನು ಎಲ್ಲ ಹುಡುಕಿದೆ ಅಂದೆ. ನಿಮಗೆ ನೋಡೋಕ್ಕಾಗಲ್ಲ ಎಂದು ಸಿಟ್ಟು ಮಾಡಿಕೊಂಡು ಇವನೇ ಎದ್ದು ಕೋಲು ಹಿಡ್ಕೊಂಡು ನಡೆದು ಹೋಗಿ ಅಲ್ಲಿ ನೋಡಿದರೆ ಇವನಿಗೂ ಏನೂ ಕಂಡು ಬರ್ತಾಯಿಲ್ಲ. ಕೊನೆಗೆ ಹೇಳ್ತಾನೆ, ಮತ್ತೆ ನೋಡು, ಓ ಹೌದಪ್ಪ, ನಾನು ತಂದಿದ್ದೆ 3, 4ನೇದು ಎಲ್ಲಿದೆ? ಇಲ್ಲವೇ ಅಲ್ಲವಲ್ಲ. ಅದು 4ನೇದು ಇನ್ನೊಂದಿತ್ತು ಅಂದ್ಕೊಂಡ. ಅಲ್ಲಿ ಏನಾದರೂ ಇತ್ತಾ? ಮನಸ್ಸಿನಲ್ಲಿದೆ, ಅಲ್ಲೇನೋ ಇದೆ, ಒಂದು ಬಿಟ್ಟು ಬಂದೆ, 3 ತಂದೆ, ಇನ್ನೊಂದು ಬಿಟ್ಟು ಬಂದೆ. ನಿಜವಾಗಿ ಇವರು ತಂದಿದ್ದೆ 3, 4ನೇದು ಏನೋ ಬಿಟ್ಟು ಬಂದೆ ಅನಿಸುತ್ತಾ ಇದೆ. ಆ ಅನಿಸಿಕೆಯಿಂದ ಅಲ್ಲೇನೋ ಇದೆ, ಒಳಗೆ ನೋಡಿದರೆ ಏನೂ ಇಲ್ಲ ಅಷ್ಟೇ. ಈ ನಾನು ಅನಿಸುತ್ತಾ ಇದೆ, ಅಲ್ಲಿ ಏನೂ ಇಲ್ಲ. ನೀವು ಹಿಂತಿರುಗಿದ್ದರೆ ಸಾಕ್ಷಿ. ಪ್ರಪಂಚ ನೋಡ್ತಾ ಇದ್ದರೆ ಮಧ್ಯದಲ್ಲಿ ನಾನಿದ್ದೇನೆ ಅನಿಸುತ್ತದೆ. ನೀವು ಹಿಂತಿರುಗಿ ನೋಡು, ಇರುವುದೇ ಸಾಕ್ಷಿ, ಅಲ್ಲಿ ನಾನು ಯಾರೂ ಇಲ್ಲ. ನೀವು ನಾನು ಹೇಳ್ತೀವಿ, ಯಾರೂ ಇಲ್ಲ. ನಾಟಕ ಆಡ್ತಾ ಇರುವಾಗ ನೀವಿಬ್ಬರು ನೋಡ್ತೀವಿ, ಇದು ಪಾತ್ರ ಹೇಳ್ತೀರಿ. ಈಗ ನೀವು ನಾಟಕ ಮುಗಿಯಲಿಕ್ಕೆ ಬಂದಿದೆ, ನಾನು ಅವರಿಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಯಾರಿಗೆ? ಪಾತ್ರಕ್ಕೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ ಹೋಗು ಅಂತ ಹೇಳ್ದ. ಇವನು ಹೋಗಿದವರಿಗೆ ಕೊನೆಯ ಡೈಲಾಗ್ ಹೇಳಿಬಿಟ್ಟು ಇತಿ ಶಾಂತಿ ಅಂದರೆ ಶಾಂತಿ ಹೇಳ್ತಾರೆ. ಇನ್ನು ಅದು ಆಧುನಿಕ ನಾಟಕದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ಸಂಪ್ರದಾಯ ಶಾಂತಿ ಎಂದು ಹೇಳಿಬಿಟ್ಟು ನಾಟಕ ಮುಗಿಸಿಬಿಟ್ಟ ನಂತರ ಪಾತ್ರ ಇದ್ದಾನ? ಮಾತಾಡೋದು ಪಾತ್ರ ಮಾತಾಡ್ತಾನೆ, ನಟ ಮಾತಾಡ್ತಾನ ಅಲ್ಲವೇ? ಅವನ ಹೆಸರು ಏನೋ ಇದೆ, ಹರಿಶ್ಚಂದ್ರ. ಹೋಗಿ ಹೇಳ್ತಾನೆ, ಹರಿಶ್ಚಂದ್ರರೇ, ನೀವು ರಾಜ್ಯವನ್ನು ಕಲ್ಕೊಂಡಿದ್ದೀರಲ್ಲ, ನೀವು ಮಾತಾಡಿದ್ದೀರೆ. ಅಲ್ಲ, ನಾನೇನು ಕಲ್ಕೊಂಡಿಲ್ಲ ಹೇಳ್ತೀನಿ. ಇದೇನಪ್ಪ, ಇಷ್ಟೊತ್ತು ನಾನು ನೋಡಿದೆ, ನೀನು ಹರಿಶ್ಚಂದ್ರ ರಾಜ್ಯ ಕಲ್ಕೊಂಡಿದ್ದಿ, ಪತ್ನಿಯನ್ನು ಮಾರಿದೆ, ಮಗು ಸತ್ತು ಹೋದ, ಇಷ್ಟೆಲ್ಲ ಹೇಳಿದೆ, ಈಗ ಏನಾಯ್ತದೆ? ಯಾರಿಲ್ಲ, ಇಲ್ಲಿ ಹರಿಶ್ಚಂದ್ರ ಇಲ್ಲ. ನಾನೇ ನೋಡಿದೆ ಇಷ್ಟೊತ್ತು, ನೀವು ಇಲ್ಲ ಅಂತ ಹೇಳ್ತೀವಿ. ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡೆಲ್ಲ ನೋಡಿದೆ, ನೀವು ಹರಿಶ್ಚಂದ್ರ ಇಲ್ಲ ಹೇಳ್ತೀಯ? ಹರಿಶ್ಚಂದ್ರ ನಾಟಕ, ಮರಿ ಈ ಕಾಲದಲ್ಲಿ ಏನು ನಾಟಕ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ನನ್ನ ಚಿಕ್ಕವನಿರುವಾಗ ಹರಿಶ್ಚಂದ್ರ ನಾಟಕ ಇದೆಲ್ಲ ನೋಡ್ತಿದ್ವಿ, ಪೌರಾಣಿಕ ನಾಟಕಗಳೇ, ಯಕ್ಷಗಾನ, ಅದೆಲ್ಲ ಏನೋ ಗಾನಗಳು ಎಲ್ಲ ನೋಡ್ತಿದ್ವಿ. ನೀವು ಹೋಗಿ ಮಾತಾಡಿಸಿದ್ದರೆ ಅಲ್ಲಿ ಹರಿಶ್ಚಂದ್ರ ಇದ್ದಾನ, ನಟನಿದ್ದಾನ? ಹರಿಶ್ಚಂದ್ರ ಯಾರೂ ಇಲ್ಲ, ಇದ್ದ ನಟ ಅಷ್ಟೇ. ನೀವು ಹೋಗಿ ಮಾತಾಡಿದ್ದರೆ ನಟ ಕಂಡು ಬರ್ತಾನ, ನಿಮಗೆ ಹರಿಶ್ಚಂದ್ರ ಕಂಡು ಬರ್ತಾನೆ? ಹರಿಶ್ಚಂದ್ರ ಇಲ್ಲವೇ ಇಲ್ಲ, ಪಾತ್ರ ಇಲ್ಲ, ನಟ ಮಾತ್ರ ಇದ್ದಾನೆ. ಹೀಗೆ ನಾನು ಹೇಳ್ತೀನಿ, ನಾನು ಯಾರೂ ಇಲ್ಲ, ಇರುವುದು ಸಾಕ್ಷಿ. ಸುಷುಪ್ತಿ ಹೇಗಿದೆಯೋ ಹಾಗೇ ಇದೆ. ಈಗಲೂ ನೀನು ಅದೇ ಇದ್ದಿ. ಇರವು ಇರುತ್ತಾನೇ ಇದೆ. ಸ್ವತಃ ಸಿದ್ಧ ಇರವು ಇದೆ. ಈ ಎಚ್ಚರದಿಂದ ನೋಡುತ್ತಾ ಅಲ್ಲೇನೋ ಒಳಗೆ ಇದೆ, ಒಳಗೆ ಇಲ್ಲ, ಒಳಗೆ ಇಲ್ಲ, ಹೊರಗೆ ಇಲ್ಲ, ಏನೂ ಇಲ್ಲ, ಏನೋ ಇದೆ, ಅಲ್ಲಿ ಏನೂ ಇಲ್ಲ. ನೀವು ಒಳಹೊಕ್ಕು ನೋಡು, ಸಾಕ್ಷಿ ಆಗಿಬಿಟ್ಟಿದ್ದೆ, ಅಲ್ಲಿ ಯಾರೂ ಇಲ್ಲ. ಆದ್ದರಿಂದ ಸುಷುಪ್ತಿಗೆ ನಾನು ಹೋಗ್ತೀನಿ, ಬರುತ್ತಾ ಇದ್ದೀನಿ ಅನಿಸುತ್ತಾ ಇದೆ. ನೀನು ಹೋಗುವುದು ಬರುವುದಲ್ಲಪ್ಪ, ನೀನೆಂಬುದೇ ಕಲ್ಪನಾ. ಇದ್ದಾನೆ ನೋಡಿ, ಸ್ವತಃ ಸಿದ್ಧ, ಸುಷುಪ್ತೇ ತಾನು. ಸುಷುಪ್ತಿ ಹೋಗುವುದಿಲ್ಲ, ಬರುವುದಿಲ್ಲ.
ನೀನು ಹೋಗುವುದಿಲ್ಲ, ಬರುವುದಿಲ್ಲ, ನೀನಿದ್ದೇ ಇರುವುದು. ನಿನ್ನಲ್ಲಿ ಎಚ್ಚರ ಎಂಬ ವ್ಯಕ್ತಿ ನಾನು ಎಂಬ ಅಹಂಬುದ್ಧಿ ಕಲ್ಪಿತ. ದೇಹ ದೃಷ್ಟ್ಯ ನೋಡುವುದರಿಂದ ಅಹಂಬುದ್ಧಿ. ದೇಹ ಬಿಡು, ನಾನೇ ಇಲ್ಲ. ದೇಹ ಮರೆತು ಹೋಗು, ಇಂದ್ರಿಯ ಮನಸ್ಸು ಎಲ್ಲ ಮರೆತು ಹೋಗಿ ಕೂತ್ಕೋ ಧ್ಯಾನದಲ್ಲಿ, ಯಾರೂ ನಾನಿಲ್ಲ. ನೀವು ಒಳಹೊಕ್ಕು ನೋಡು, ದೇಹ ಇದೆ, ದೇಹವೂ ಬಿಟ್ಟುಬಿಡು, ಇಂದ್ರಿಯ ಬಿಟ್ಟುಬಿಡು, ಮನಸ್ಸು ಬಿಟ್ಟುಬಿಡು, ನೋಡು ಯಾರಿದ್ದಾರೆ. ಅರಿವು ಬಿಟ್ಟು ಏನೂ ಇಲ್ಲ, ಸುಮ್ಮನೆ ಅರಿವಿದೆ ಅಷ್ಟೇ. ನಾನು ಎಂಬುದು ಎಲ್ಲಿ ಅಂದರೆ ಮತ್ತೆ ದೇಹ ಹಿಡ್ಕೊಂಡ್ರೆ ಆ ನಾನು ಬುದ್ಧಿ. ದೇಹದ ಛಾಯೆಯೇ, ದೇಹದ ನೆರಳೇ ನಾನೆಂಬುದು ಏನಿಲ್ಲ ಅಲ್ಲಿ ಏನೂ ಇಲ್ಲ. ದೇಹ ಇಂದ್ರಿಯ ಮೂಲಕ ನೋಡಿದಾಗ ಒಂದು ನೆರಳು ಬಿದ್ದ ಹಾಗೆ ಅನಿಸುತ್ತದೆ. ದೇಹವೇ ಬಿಡು, ಇಂದ್ರಿಯ ಬಿಡು, ಮನಸ್ಸು ಬಿಡು, ಛಾಯ ಇಲ್ಲ, ವಸ್ತುವೇ ಸಾಕ್ಷಿ ಅಷ್ಟೇ. ಆದ್ದರಿಂದ ಇದೆಲ್ಲ ವಿವೇಕ, ವಿಚಾರ ಮಾಡುವುದು, ವಿವೇಕ ಮಾಡುವುದವೇ ವೇದಾಂತ, ಬೇರೆ ಏನಿಲ್ಲ. ಈ ಅವಿವೇಕವೇ, ತಪ್ಪು ದೃಷ್ಟಿಯೇ, ಅಧ್ಯಾಸವೇ ಸಂಸಾರ, ಬೇರೆ ಏನಿಲ್ಲ. ಮೊದಲಿನಿಂದ ಇದೇ ಹೇಳ್ತಾ ಇದ್ದೀವಿ ವೇದಾಂತ ಅಲ್ಲವೇ, ಮೊದಲಿನಿಂದ ಕೊನೆಯವರೆಗೂ ಹೇಳುವುದೇ ಇಷ್ಟು. ದೃಷ್ಟಿ ತಪ್ಪಾಗ್ತಾ ಇದೆ, ಸರಿಯಾದ ದೃಷ್ಟಿಯಿಂದ ನೋಡು. ಅದರಿಂದ ನೀನು ಸುಷುಪ್ತಿಗೆ ಹೋಗುವುದು, ಅಲ್ಲಿಂದ ಬರುವುದು ಅಲ್ಲ. ಏಕೆಂದರೆ ಸುಷುಪ್ತಿ ಅಂದರೆ ಹೋಗುವುದಂದರೆ ಯಾರು? ತಾನೇ. ನೀನು ನಿನಗೆ ಎಲ್ಲಿ ಹೋಗ್ತೀಯಪ್ಪ? ನಾನು ಬುದ್ಧಿ ಇಲ್ಲೇ ಇದೆ, ಎಚ್ಚರ ದೃಷ್ಟ್ಯ. ನಾನು ಬುದ್ಧಿ ಬಿಟ್ಟಾಗ ಯಾರು ಹೋಗ್ತಾರೆ? ನಾನು ಬುದ್ಧಿಯನ್ನು ಇಲ್ಲೇ ಬಿಟ್ಟಿದ್ದೀವಿ, ಬಿಟ್ಟರೆ ತಾನು ಸಾಕ್ಷಿ. ಸಾಕ್ಷಿ ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಬರ್ತದೆ? ಇರವು ಹೋಗ್ತದಾ, ಬರ್ತದೆ? ಇರವಿನಲ್ಲಿ ಹೋಗುವುದು ಬರುವುದೆಂಬ ವೃತ್ತಿ ಆಗ್ತಾ ಇದೆ. ಹೋಗುವುದು ಬರುವುದೆಂಬ ಯೋಚನೆ ನಿಜವಾಗಿ ಯಾರೂ ಹೋಗಲ್ಲ, ಬರುವುದಿಲ್ಲ. ಎಚ್ಚರದಿಂದ ಸುಷುಪ್ತಿಗೆ ಯಾರೂ ಹೋಗೋದೇ ಇಲ್ಲ. ನಿಜವಾಗಿ ಹೋಗುವುದು ಬರುವುದೆಂಬುದು ಭ್ರಮೆ. ಯಾಕಂದರೆ ಇರುವೇ ಇದೆ, ಹೋಗುವುದೆಲ್ಲಿ ಬರುವುದೆಲ್ಲಿ? ವೃತ್ತಿ ಅನಿಸುತ್ತಾ ಇದೆ, ಹೋಗಿದೆ ಎಂದು ಬಂದೆ ಎಂದು ಒಂದು ವೃತ್ತಿ, ಎರಡು ಥಾಟ್ಗಳು. ನಾಟಕದಲ್ಲಿ ನಾನು ನೋಡುತ್ತಿದ್ದೆ, ನಾನು ಸಣ್ಣ ಮಗು ಹೇಳ್ತಾನೆ, ಇವರು ಅಯೋಧ್ಯದಲ್ಲಿದ್ದಾನೆ. ಅಯೋಧ್ಯಕ್ಕೆ ರಾಜನಂತೆ ಹರಿಶ್ಚಂದ್ರ. ಅಯೋಧ್ಯೆ ಎಲ್ಲೋ ಗೊತ್ತಿಲ್ಲ, ನಾವು ಸಣ್ಣ ಮಕ್ಕಳು ಆ ಕಾಲದಲ್ಲಿ ಅಯೋಧ್ಯೆ ಎಲ್ಲೋ ದೂರ ಇದೆ ಅಂದ್ಕೊಂಡಿದ್ದೀವಿ. ಅಯೋಧ್ಯದಿಂದ ಕಾಶಿಗೆ ಹೋಗಬೇಕು. ಅಯೋಧ್ಯದಿಂದ ಕಾಶಿ ಎಷ್ಟು ದೂರವೋ ಗೊತ್ತಿಲ್ಲ, ಎರಡು ಉತ್ತರ ಪ್ರದೇಶ. ಈಗಿನ ಕಾಲದಲ್ಲಿ ಗೊತ್ತು, 3 hours 3 or 4 hours ಹೆಚ್ಚಿಲ್ಲ. ಬಸ್ಸಿನಲ್ಲಿ ಹೋದರೆ, ಕಾರ್ನಲ್ಲಿ ಹೋದರೆ 2 to 3 hours ಆಗ್ಬೋದು ಅಷ್ಟೇ. ಅವರು ಏನು ಹೇಳ್ತಾನೆ, ಹರಿಶ್ಚಂದ್ರ ನಡೆಯುತ್ತಾನೆ. ಈಗ ನಾನು ಕಾಶಿಗೆ ಹೋಗೋಣ ಆಯಿತಾ, ನಕ್ಷತ್ರಕನ್ನು ತಗೊಂಡು ಕಾಶಿಗೆ ಹೋಗ್ತಾನೆ. ಹೋಗಿ ಎಲ್ಲಿ ತಿರುಗುತ್ತಾನೆ, ಕಾಶಿಗೆ ಬಂದಿದ್ದೇವೆ ಎಂದು ಹೇಳ್ತಾನೆ. ಅಂದ್ಕೊಂಡೆ ಅವರು ಎಲ್ಲಿ ಹೋಗಿ ಇಲ್ಲೇ ಬಂದ, ಇಲ್ಲೇ ನಿಂತಿದ್ದಾನೆ ಕಾಶಿ ಎಂದು ಹೇಳಿಬಿಡ್ತಾನೆ. ಕಾಶಿ ಎಂದು ಮನಸ್ಸೇ ಹೊರತು ಅಲ್ಲೇನಾದರೂ ಕಾಶಿ ವ್ಯತ್ಯಾಸ ಆಯಿತಾ? ಕಾಶಿ ಎಂದು ಬುದ್ಧಿ. ಮತ್ತು ಈಗ ಅಯೋಧ್ಯದಲ್ಲಿದ್ದೇನೆ, ಆಯಿತು ಅಯೋಧ್ಯ. ಮತ್ತೆ ಇಲ್ಲಿ ತಿರುಗಿ ಕಾಶಿಗೆ ಬಂದೆ ಅಂದರೆ ಕಾಶಿಗೆ ಬಂದೆ. ಎರಡು ಮನಸ್ಸಿನ ವೃತ್ತೇ ವ್ಯತ್ಯಾಸ ಇದೆಯಾ? ಅವ್ರು ಹೇಳ್ತಾರೆ, ನೋಡಿ ಕಾಶಿಗೆ ಬಂದಿದ್ದೇವೆ, ಕಾಶಿ ನಗರ ನೋಡು, ಈಗೋ ಗಂಗಾ ನದಿ ಇದ್ದೆ, ಈಗೋ ಎಲ್ಲ ಋಷಿಗಳು ಮಹನೀಯರಿದ್ದಾರೆ, ಈಗೋ ಕಾಶಿ ಪಟ್ಟಣ, ಆಹಾ ಎಷ್ಟು ಚೆನ್ನಾಗಿದೆ. ನಮ್ಗೆ ಅನಿಸುತ್ತದೆ ಕಾಶಿ ಇದೆಯಾ ಅಲ್ಲಿ, ನಮಗೇನು ಕಂಡು ಬರಲ್ಲ. ಅವ್ರು ಏನೋ ಹೇಳ್ತಾರೆ, ನಿಮ್ಮ ದೃಷ್ಟಿ ಅನಿಸಿಕೆನೇ ಅಲ್ಲಿ ಏನೂ ಇಲ್ಲ ಅಲ್ಲವೇ? ಕನಸಿನಲ್ಲಿ ಏನಾದರೂ ಇದೆಯಾ ಪ್ರಪಂಚ? ನಿಮ್ಮ ಕನಸೆಲ್ಲ ಕಾಶಿ ಪಟ್ಟಣವೇ ಅಲ್ಲವೇ? ಏನೋ ಕಂಡು ಬರ್ತದೆ, ಮನುಷ್ಯರಿದ್ದಾರೆ, ಮರ ಗಿಡಗಳಿವೆ, ಕಾರಿದೆ, ಎಲ್ಲ ಇದೆ. ಎದ್ದರೆ ಏನಿರುತ್ತದೆ ಅಲ್ಲಿ? ಏನಾದರೂ ಇದೆ? ಏನಿಲ್ಲ. ಹಾಗೆ ತಾನು ಸುಷುಪ್ತಿ ಅಂದರೆ ಇನ್ನೊಂದು ಬೇರೆ ಎಂದು ನೋಡಬೇಡಿ. ತನಗೆ ಸುಷುಪ್ತಿ ಎಂದು ಹೆಸರು. ತಾನೇ ತಾನು ಯಾವಾಗಿದ್ದಾನೆ? ತಾನು ಯಾವಾಗೇನಪ್ಪ? ತಾನೇ ತಾನು. ನಿನಗೆ ನೀನು ಒಂದು ಸಲ ಇದ್ದೀವಿ, ಒಂದು ಸಲ ಇಲ್ಲ ಎಂದು ಹೇಳಬಹುದಾ? ಇನ್ನೊಬ್ಬರು ಈಗಿದ್ದಾರೆ, ಇನ್ನೊಬ್ಬರಿಲ್ಲ ಎಂದು ಹೇಳಬಹುದು. ಇನ್ನೊಬ್ಬರು ಈಗಿದ್ದಾರೆ, ಸ್ವಲ್ಪ ಹೊತ್ತು ಪ್ರವಚನ ಆದ ನಂತರ ಎಲ್ಲರೂ ಹೋಗ್ತಾರೆ, ಯಾರೊಬ್ಬರು ಇರಲ್ಲ. ಅಂದರೆ ಕೆಲವೊಮ್ಮೆ ಇರುತ್ತಾರೆ, ಕೆಲವೊಮ್ಮೆ ಇರಲ್ಲ ಎಂದು ಹೇಳಬಹುದು. ನಾನು ಕೆಲವೊಮ್ಮೆ ಇರ್ತೀನಿ, ಕೆಲವೊಮ್ಮೆ ಇರಲ್ಲ ಎಂದು ಗೊತ್ತಾಗ್ತದೆ. ನೀನು ಯಾವಾಗಿಲ್ಲವೋ ಹೇಳು, ಒಂದು ಅನುಭವ ತೋರಿಸು. ನೀವು ಇಲ್ಲದ ಅನುಭವ ತೋರಿಸು. ಹೇಳ್ತೀನಿ, ನಾನು ಇಲ್ಲದಿರುವಾಗ ನಿಮಗೆ ಟೆಲಿಫೋನ್ ಮಾಡ್ತೀನಿ. ಮಾಡು, ಅದು ಒಳ್ಳೆಯದು ಅಲ್ಲವೇ? ನೀವಿರುವಾಗ ನನಗೆ ಗೊತ್ತಾಯಿತು ನೀವು ಇಲ್ಲಿದ್ದೀರಿ ಎಂದು ಅಲ್ಲವೇ? ನೀನು ಇಲ್ಲದಿರುವಾಗ ಒಂದು ಸಲ ಟೆಲಿಫೋನ್ ಮಾಡು ಅಲ್ಲವೇ? ನಿಮ್ಮ ಕಾಲ್ ಬಂದರೆ ನನಗೆ ಕನ್ಫರ್ಮ್ ಆಗ್ತದೆ, ಈಗ ಗುರುಗಳೇ ನಾನು ಟೆಲಿಫೋನ್ ಮಾಡ್ತಾ ಇದ್ದೀನಿ, ಈಗ ನಾನಿಲ್ಲ. ಚೆನ್ನಾಗಿದೆ, ಆಗುತ್ತದೆ, ಮಾಡಿ, ಒಂದು ಸಲ ಟ್ರೈ ಮಾಡಿ. ಫೋನಿದೆ ಈಗ, ಈ ತರಹ ಆದರೂ ಫೋನಿನ ಸದುಪಯೋಗ ಆಗಲಿ ಮಾಡು. ತಾನೇ ಸುಷುಪ್ತಿ, ಹೋಗುವುದಿಲ್ಲ, ಬರುವುದಿಲ್ಲ, ತನ್ನಲ್ಲಿ
ಎಚ್ಚರ ಹಾಕ್ಕೊಂಡರೆ ನಾನು ಎಚ್ಚರಕ್ಕೆ ಬಂದೆ, ಎಚ್ಚರ ಬಿಟ್ಟರೆ ಎಚ್ಚರ ಬಿಡುವುದನ್ನೇ ಎಲ್ಲಿಗೋ ಹೋದೆ ಅನಿಸುತ್ತಾ ಇದೆ. ನೀವು ಎಚ್ಚರ ದೃಷ್ಟಿಯಿಂದ ಹೋದೆ ಅನಿಸುತ್ತದೆ, ಅವರನಿಂದ ಹೋದೆ ಅನಿಸುತ್ತದೆ ಅಲ್ಲವೇ? ಅವರು ಬಂದ, ಇನ್ನೊಬ್ಬರು ಬಂದರೆ ನಾನು ಮಾತಾಡಿಸಿದ್ದೆ, ಅವರು ಹೋದರೂ ನಾನಿದ್ದೇನೆ ಅನಿಸುತ್ತದಾ, ಅಥವಾ ಅವನನ್ನು ಬಿಟ್ಟು ನಾನೇ ಹೋದೆ ಅನಿಸುತ್ತದೆ? ನೋಡಿ, ನಾನಿಲ್ಲಿ ಕೂತಿದ್ದೇನೆ, ಯಾರೋ ಬಂದರು ಮಾತಾಡಿಸಿದ್ದಾಗ ಅವರು ಬಂದರು, ಅವರು ಹೋದಾಗ ಹೊರಟೋದರು. ನಾನು ಮಾತ್ರ ಅವರು ಬರುವಕ್ಕೆ ಮುಂಚೆ ಇದ್ದೇನೆ, ಬಂದಾಗ ಮಾತಾಡಿಸ್ತಾ ಇದ್ದೇನೆ, ಹೊರಟೋದಾಗ ನಾನಿದ್ದೇನೆ. ಅದರಿಂದ ನನ್ನಲ್ಲೇ ಅವರು ಬಂದ, ನನ್ನಲ್ಲೇ ತೋರಿಕೊಂಡ, ನಾನಿರುವಾಗಲೇ ಹೋದ ಹೀಗೆ ಹೇಳ್ತೀವೋ, ಅಥವಾ ಅವರು ಇರುವಾಗ ನಾನು ಬಂದೆ, ಅವರು ಹೊರಟೋಗೋಕ್ಕಿಂತ ನಾನೇ ಹೊರಟೋದೆ ಎಂದು ಹೇಳ್ತೀರಾ? ಎಚ್ಚರದಿಂದ ನೀನೇ ಹೊರಟೋಗಿದ್ದೀಯಾ, ನೀನಿದ್ದುಕೊಂಡು ಎಚ್ಚರನೇ ಹೊರಟೋಯ್ತಾ? ನೋಡಿ, ನೀನು ಎಚ್ಚರ ಬಿಟ್ಟು ಹೋಗುತ್ತಾ ಇಲ್ಲ, ನಿನ್ನ ಇರುವಿಕೆಯಲ್ಲಿ ಎಚ್ಚರ ಬಿದ್ದು ಹೋಗಿ ತಾನು ಉಳಿಯುತ್ತಾ ಇದ್ದ. ಈ ದೃಷ್ಟಿ ತಿರುಗಿಸಬೇಕು, ಇದು ವೇದಾಂತ. ನಾನು ಸುಷುಪ್ತಿಗೆ ಹೋಗಿ ಬರ್ತಾ ಇದ್ದೀನಿ ಎನ್ನುವುದು ಜೀವದೃಷ್ಟಿ, ಎಚ್ಚರ ದೃಷ್ಟಿ. ಅದು ಅಜ್ಞಾನ ದೃಷ್ಟಿ, ಅದು ಭ್ರಾಂತಿ ದೃಷ್ಟಿ. ನೀನು ಹೋಗುವುದಲ್ಲಪ್ಪ, ನಿನ್ನಿಂದ ಎಚ್ಚರ ಹೋಗುತ್ತಾ ಇದೆ, ನಿನ್ನಲ್ಲಿ ಎಚ್ಚರ ಬರ್ತಾ ಇದೆ, ನಿನ್ನ ಬಳಿಗೆ ಎಚ್ಚರ ಬರ್ತಾ ಇದೆ, ನಿನ್ನಿಂದ ಎಚ್ಚರ ಹೋಗ್ತಾ ಇದೆ. ನೀನು ಹೋಗೋದು ಇಲ್ಲ, ಬರುವುದೂ ಇಲ್ಲ. ನೀನು ಅಂದರೆ ವ್ಯಕ್ತಿ ಅಲ್ಲ ಅದು. ಏಕೆಂದರೆ ಎಚ್ಚರ ಅಂದರೆ ವ್ಯಕ್ತಿ, ಎಚ್ಚರ ಅಂದ್ರೇ ವ್ಯಕ್ತಿ, ಅದು ವ್ಯಕ್ತಿ ಅಲ್ಲ. ವ್ಯಕ್ತಿ ಅಲ್ಲ ಅಂದರೆ ಅದಕ್ಕೆ ಏನು ಹೆಸರಿಲ್ಲ. ಆಕಾಶ ಹಾಗೆ ನಿರಾಕಾರ ಅಂದರೆ ತನ್ನ ಕುರಿತು ತನಗೆ ವೃತ್ತಿ ಇಲ್ಲ, ನಾನು ಎಂಬ ವೃತ್ತಿ ಇಲ್ಲ. ನಾನು ಎಂಬ ವೃತ್ತಿ ನಾನಲ್ಲ, ನಾನು ಎಂಬ ವೃತ್ತಿಗೆ ಆಧಾರ. ನಾನೆಂಬ ವೃತ್ತಿಗೆ ಆಧಾರವಿದೆ, ವೃತ್ತಿ ಇಲ್ಲದ ತಾನು, ಅದು ವೃತ್ತಿ ಅಲ್ಲ. ನಾನು ಹಾಗೆ ಹೀಗೆ ಎಂಬುದೂ ಇಲ್ಲ, ಏನೂ ವೃತ್ತಿ ಇಲ್ಲ. ನಾನೆಂಬ ವೃತ್ತಿ ಇಲ್ಲದ ಎರವದು, ಕೇವಲ ಎರವು. ಅದಕ್ಕೆ ಹೆಸರಿಲ್ಲ, ಅದಕ್ಕೆ ಆಕಾರವಿಲ್ಲ. ಅದು ವೃತ್ತಿಯಿಂದ ಗೊತ್ತಾಗಲ್ಲ, ವೃತ್ತಿಗೆ ಅದೇ ಸಿಗಲ್ಲ, ಅದು ವೃತ್ತಿಗೆ ಎಟ್ಕಲ್ಲ, ಅದು ಸುಮ್ಮನೆ ಎರವು. ಆ ಎರವು ಎಂದಿಗೂ ಇದೆ. ಆಕಾಶ ಹಾಗೆ, ಅದರಲ್ಲಿ ಎಚ್ಚರ ತೋರ್ತಾ ಇದೆ. ಅಂದರೆ ನಾನು ಬುದ್ಧಿ ತೋರ್ತಾ ಇದೆ, ನಾನು ಬುದ್ಧಿ ಮುಳುಗಿ ಹೋಗ್ತದೆ. ನೋಡಿ, ತನ್ನಲ್ಲೇ ನಾನು ಬುದ್ಧಿ ಮುಳುಗಿ ಹೋದರೆ ಸುಷುಪ್ತಿ ಹೇಳ್ತೀವಿ, ತನ್ನಲ್ಲೇ ನಾನು ಬುದ್ಧಿ ಬಂದರೆ ಅಹಂ ಹೇಳ್ತೀವಿ, ಎಚ್ಚರ ಹೇಳ್ತೀವಿ. ನನ್ನಲ್ಲೇ ಅಹಂ ಬುದ್ಧಿ ತೋರ್ತದೆ, ಅಹಂ ಬುದ್ಧಿ ಮುಳುಗಿ ಹೋಗ್ತದೆ. ಅಹಂ ಬುದ್ಧಿ ತೋರ್ತದೆ, ಅಹಂ ಬುದ್ಧಿ ಮುಳುಗಿ ಹೋಗ್ತದೆ. ಅಹಂ ಬುದ್ಧಿ ಮುಳುಗಿ ಹೋದಾಗ ಇದ್ದೀನಲ್ಲ, ಅದು ನಾನು. ಆ ನಾನೇ ಅಹಂ ಬುದ್ಧಿ ಎಂಬ ಪಾತ್ರ ಧರಿಸ್ಕೊಳ್ತೀನಿ. ಪಾತ್ರ ಧರಿಸಿದ್ದರೆ ನಟ ಇರುತ್ತಾನ, ಹೋಗ್ತಾನ? ಪಾತ್ರ ಧರಿಸಿದ್ದರೆ ನಟ ಏನಾಗುತ್ತಾನೆ? ಇರುವುದೇ ನಟ. ಪಾತ್ರ ಏನು, ಧರಿಸುವುದೇನು? ಪಾತ್ರ ಇಲ್ಲ, ಧರಿಸುವುದಿಲ್ಲ, ಸುಮ್ಮನೆ ಹೆಸರು, ಇರುವುದೇ ನಟ. ಹಾಗೆ ಆ ಸುಷುಪ್ತಿಗೆ ಎಚ್ಚರ ಎಂದು ಇನ್ನೊಂದು ಹೆಸರು ಅಷ್ಟೇ. ಕಲ್ಪಿತ ಹೆಸರು, ಪರಿಮಿತ ಹೆಸರು, ದೇಹದೃಷ್ಟಿಯ ಹೆಸರು. ದೇಹದ ದೃಷ್ಟಿಯ ಇಟ್ಟುಕೊಂಡ ಹೆಸರು ಅದೇ ನಾನು ಬಂದೆ. ನೀನೇನು ಬಂದಿಲ್ಲ, ನೆರಳು ಬಂದಿದೆ, ನೀನು ಅಲ್ಲೇ ಇದ್ದಿ. ಈ ಅಹಂಬುದ್ಧಿ ಎಂಬ ನೆರಳು ಬಂದಿದೆ, ಇರುತ್ತಾನೆ. ಅದರಿಂದ ಸುಷುಪ್ತಿ ಎಂಬ ಎರವು, ಸ್ವತಃ ಸಿದ್ಧ ಎರವು ಹೋಗೋದಿಲ್ಲ, ಬರುವುದಿಲ್ಲ, ಅದು ತಾನು. ಆ ತನ್ನ ಇರುವಿಕೆಯನ್ನು ಇಟ್ಟುಕೊಂಡೇ ಈ ನೆರಳು ತೋರ್ತಾ ಇದೆ. ನೆರಳು ಎಂಬುದೇನಿಲ್ಲ. ಆದ್ದರಿಂದ ಈ ಎಚ್ಚರ ತನ್ನಲ್ಲಿ ತೋರ್ತಾ ಇದೆ, ಹೋಗುತ್ತಾ ಇದೆ, ತೋರ್ತಾ ಇದೆ, ಮುಳುಗಿ ಹೋಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ, ತಾನು ಮಾತ್ರ ಇದ್ದೇನೆ. ಹೀಗೆ ಎಚ್ಚರದಿಂದ ಸುಷುಪ್ತಿಗೆ ಹೋಗಬೇಕು. ಎಚ್ಚರದಿಂದ ಸುಷುಪ್ತಿಗೆ ಹೋಗುವುದು ಅಂದರೆ ಲೌಕಿಕರ ಹೋಗುವುದಲ್ಲ, ವೇದಾಂತ ದೃಷ್ಟ್ಯ. ಎಚ್ಚರ ದೃಷ್ಟಿಯಿಂದ ನೋಡುವ, ಹೋಗುವ ಬರುವೆ. ಎಚ್ಚರ ದೃಷ್ಟಿಯಿಂದ ಎಚ್ಚರ ದೃಷ್ಟಿಯಲ್ಲಿದ್ದುಕೊಂಡು ಎಚ್ಚರದಿಂದ ಸುಷುಪ್ತಿಗೆ ಹೋಗ್ತಾ ಇದ್ದೀನಿ, ಸುಷುಪ್ತಿಯಿಂದ ಎಚ್ಚರಕ್ಕೆ ಬರ್ತಾ ಇದ್ದೀನಿ ಎಂಬುದು ಸುಷುಪ್ತಿಗೆ ಹೋಗ್ತೀನಿ, ಎಚ್ಚರಕ್ಕೆ ಬರ್ತೀನಿ, ಸುಷುಪ್ತಿಗೆ ಹೋಗ್ತೀನಿ, ಎಚ್ಚರಕ್ಕೆ ಬರ್ತೀನಿ, ಈ ಎರಡನ್ನು ಎಚ್ಚರ ದೃಷ್ಟಿಯ ನೋಡ್ತಾ ಇದ್ದೀನಿ. ಅದು ಬಿಟ್ಟು ಸುಷುಪ್ತಿ ದೃಷ್ಟಿಯ ನೋಡು. ಸುಷುಪ್ತಿ ಅಂದರೆ ತಾನು ತನ್ನಲ್ಲೇ ಎಚ್ಚರ ತೋರ್ಕೊಳ್ತಾ ಇದೆ, ತನ್ನಲ್ಲೇ ಮುಳುಗಿ ಹೋಗ್ತದೆ, ತನ್ನಲ್ಲೇ ತೋರ್ಕೊಳ್ತಾನೆ. ತಾನು ಬರುವುದಿಲ್ಲ, ಹೋಗೋದಿಲ್ಲ, ತಾನು ಇದ್ದೇ ಇದ್ದಾನೆ. ತಾನು ಹೋಗುವುದಂದರೆ ತಾನು ಎಲ್ಲಿಗೆ ಹೋಗೋದು? ಎಚ್ಚರ ಹೋಗ್ತದೆ, ಎಚ್ಚರ ಬರ್ತದೆ, ತಾನಲ್ಲೇ ಇರ್ತಾನೆ. ಏಕೆಂದರೆ ತಾನು ಕಾಲಾತೀತ, ದೇಶಾತೀತ ಇರವು ಮಾತ್ರ, ಒಂದು ವ್ಯಕ್ತಿ ಅಲ್ಲ. ಆದ್ದರಿಂದ ಎಚ್ಚರ ಅಂದರೇನು? ಎಚ್ಚರ ಅಂದರೆ ಪ್ರಪಂಚ ಅಲ್ಲ, ನಾನು ಬುದ್ಧಿ ಎಚ್ಚರ. ಈ ನಾನು ಬುದ್ಧಿ ತೋರಿಕೊಳ್ಳುವುದು ಎಚ್ಚರ, ನಾನು ಬುದ್ಧಿ ಮುಳುಗಿ ಹೋಗುವುದು ಸುಷುಪ್ತಿ ಅಷ್ಟೇ.
ಸುಷುಪ್ತಿ ಅಂದರೆ ಅವಸ್ಥಾ, ಅವಸ್ಥಾ ಸುಷುಪ್ತಿ, ಸ್ವರೂಪ ಸುಷುಪ್ತಿ ಅಲ್ಲ, ಅವಸ್ಥಾ ಸುಷುಪ್ತಿ. ನಾನೆಂಬುದು ತೋರಿಕೊಳ್ಳುವುದೇ ಎಚ್ಚರ ಅವಸ್ಥಾ. ನಾನೆಂಬುದು ಮುಳುಗಿ ಹೋದರೆ ಎಚ್ಚರಾವಸ್ಥೆ ಮುಳುಗಿ ಹೋಯಿತು. ಎಚ್ಚರಾವಸ್ಥೆ ಮುಳುಗಿ ಹೋಯಿತು, ಎಚ್ಚರಾವಸ್ಥೆ ತೋರ್ಕೊಳ್ತಾ ಇದೆ, ಎರಡು ಗೊತ್ತಾಗ್ತಾ ಇದೆ. ಯಾರಿಗೆ? ಆ ಸಾಕ್ಷಿಗೆ. ಆ ಸಾಕ್ಷಿ ಮಾತ್ರ ಸುಮ್ಮನೆ ಅರಿವಾಗಿದೆ. ಅದು ಹೆಸರೆಲ್ಲ, ಅದಕ್ಕೆ ವೃತ್ತಿ ಇಲ್ಲ, ಅದಕ್ಕೆ ವೃತ್ತಿ ಇಲ್ಲ, ಹೆಸರು ಇಲ್ಲ, ರೂಪ ಇಲ್ಲ, ಆಕಾರವಿಲ್ಲ. ಇರುವುದೇ ಇರುವುದು, ಎಂದಿಗೂ ಇರುವುದು, ಸ್ವತಃ ಸಿದ್ಧವಾಗಿರುವುದು, ಅಪ್ರಯತ್ನವಾಗಿರುತ್ತದೆ. ಅದಕ್ಕೆ ವಿಕಾರವಿಲ್ಲ, ಏನು ಬದಲಾವಣೆ ಇಲ್ಲ, ಅಲಗಾಟ ಇಲ್ಲ. ಅದು ಅಲಗಾಡಲ್ಲ, ಬದಲಾವಣೆ ಇಲ್ಲ, ಸುಮ್ಮನೆ ಇರುವುದು, ಸ್ವಾಭಾವಿಕವಾಗಿರುವುದು, ಅಪ್ರಯತ್ನವಾಗಿ ಇರುವುದೇ ಇರುವುದಷ್ಟೇ. ಅಂತ ಇದರಲ್ಲಿ ಎಚ್ಚರ ತೋರ್ತದೆ ಅಂದರೆ, ಎಚ್ಚರ ಅಂದ್ರೇನು? ಒಂದು ಪದಾರ್ಥವನ್ನು ನೋಡುವುದೇ ಎಚ್ಚರ. ಇದು ಎಂಬ ಇದಂಬುದ್ಧಿಯನ್ನು ನೋಡುವ ಅಹಂಬುದ್ಧಿ ಇಟ್ಕೊಳ್ಳುವುದೇ ಎಚ್ಚರ ಅಷ್ಟೇ. ಇದು ನೋಡ್ತಾ ಇದ್ದೀನಿ ಅಂದರೆ ಅಹಂಬುದ್ಧಿ ಬರುತ್ತದೆ. ಅಹಮಿಲ್ಲದೆ ಇದು ಕಂಡು ಬರಲ್ಲ. ಇದು ಎಂಬುದು ತೋರಬೇಕಂದರೆ ನಾನು ಎಂಬುದು ಬರಲೇಬೇಕು. ನನಗೆ ಇದು ತೋರ್ತದೆ, ಇದು ತೋರ್ತದೆ ನನಗೆ, ನಾನೆಂಬುದು ಇದಕ್ಕಿದೆ, ಇದು ನಾನು, ನಾನು ಇದು, ಎರಡು ಒಂದೇ ಪೇಪರ್ನ ಎರಡು ಸೈಡ್ಗಳು ಅಲ್ಲವೇ? ಈ ನಾನು ಬುದ್ಧಿ ಎಂಬುದು ತೋರ್ತಾ ಇದೆ ಅಂದರೆ ಇದು ಎಂದು ಕಂಡು ಬರ್ತಾ ಇದೆ. ಅಂದರೆ ಯಾರಿಗೆ? ಈ ತನ್ನಲ್ಲಿ ಸುಷುಪ್ತಿ ರೂಪ ತಾನು, ಸ್ವತಃ ಸಿದ್ಧ ತಾನು, ಸಾಕ್ಷಿಯಲ್ಲಿ ನಾನೆಂಬುದು ತೋರ್ತಾ ಇದೆ. ನಾನೆಂಬುದು ತೋರ್ತಾ ಇದೆ. ಹೇಗೆ ಗೊತ್ತಾಗ್ತದೆ ಅಂದರೆ, ಇದು ಎಂದು ಎದುರಾಗಿ ಇನ್ನೊಂದು ಕಂಡು ಬರ್ತಾ ಇದೆ. ಇದು ಎಂದು ನೋಡುವುದೇ ನಾನು ಬುದ್ಧಿ. ನಾನೆಂಬುದು ನೇರಾಗಿ ಕಂಡು ಬರಲ್ಲ. ನಾನೆಂಬುದು ಇದು ಎಂಬುದು ನೋಡುವಾಗ ನಾನೆನಿಸುತ್ತದೆ ಅಷ್ಟೇ. ಇದು ತೆಗೆದುಬಿಟ್ಟರೆ ನಾನಿಲ್ಲ. ಅರಿವೇ ಅರಿವು. ಅರಿವಿಗೆ ನಾನೆಂಬ ವೃತ್ತಿ ಇರುವುದಿಲ್ಲ. ಹಾಗೆ ಸುಷುಪ್ತಿ ಕಡೆಯಿಂದ ನೋಡು, ಎಚ್ಚರ ತನ್ನಲ್ಲಿ ತೋರ್ಕೊಳ್ತದೆ, ಬಿದ್ದು ಹೋಗ್ತದೆ, ತೋರ್ಕೊಳ್ತದೆ, ಬಿದ್ದು ಹೋಗ್ತದೆ. ತಾನು ಮಾತ್ರ ಎಂದಿಗೂ ಇದ್ದಾನೆ. ಎಚ್ಚರ ಬರುತ್ತದೆ, ಹೋಗ್ತದೆ. ಎರಡು ಬರುವಿಕೆ ಹೋಗುವಿಕೆಗಳು ಎರಡೂ ನನಗಿಲ್ಲ. ನಾನು ಎಚ್ಚರ ಇಲ್ಲ, ಸುಷುಪ್ತಿ ಇಲ್ಲ. ನನಗೆ ಎರಡು ಅವಸ್ಥೆಗಳಿಲ್ಲ ಅಂದರೆ ಪ್ರಪಂಚ ಇಲ್ಲ, ಪ್ರಪಂಚ ಹೋಗುವುದು ಬರುವುದು ಎರಡೂ ಇಲ್ಲ. ಪ್ರಪಂಚ ಇಲ್ಲ, ಅದು ಹೋಗುವುದು ಇಲ್ಲ, ಮತ್ತು ಪ್ರಪಂಚ ತೋರುವುದು ಎರಡೂ ತನಗಿಲ್ಲ. ತಾನೇ ತಾನು. ಆದ್ದರಿಂದ ಆ ತನ್ನ ಸ್ವತಃಸಿದ್ಧ ತನಗೆ ಪ್ರಪಂಚಕ್ಕೂ ಇಲ್ಲ, ವ್ಯಕ್ತಿ ಇಲ್ಲ, ಏನೂ ಇಲ್ಲ. ಅದರಿಂದ ಈ ಅಣು ಜೀವ ಅಣು ಅಂದರೆ ಜೀವನು ಪರಿಮಿತ ಜೀವ. ಅಲ್ಪ ಜೀವ ಎಂಬುದು ಕೇವಲ ಅನಿಸಿಕೆ ಮಾತ್ರ, ನೆರಳು ಮಾತ್ರ. ಅಲ್ಲಿ ಯಾರೂ ಇಲ್ಲ. ಇರುವುದೇ ಸ್ವತಃಸಿದ್ಧ ಆತ್ಮ. ಆಯಿತಾ? ಇವತ್ತು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೇವೆ, ಏನೋ ಕಾರಣ ಆಯಿತು. ಇನ್ನೂ ಇದೆ ಈ ಭಾಷ್ಯಕಾರರ ಈ ಜೀವದ ಅಣುತ್ವ ನಿಜವಲ್ಲ. ಜೀವ ಅಣುತ್ವವು ಔಪಾದಿಕ ಹೇಳ್ತಾರೆ. ಉಪಾದಿಯಿಂದ ಬಂದಿದೆ. ಉಪಾದಿಯಿಂದ ಅಂದರೆ ಏನು? ಉಪಾದಿ ಏಕೆ ಬಂದಿದೆ? ಹೀಗೆ ಮಾತಾಡ್ತಾರೆ. ಅನುಭವ ದೃಷ್ಟ್ಯ ಪರಿಶೀಲನೆ ಮಾಡಿದ್ದರೆ ಈ ತಾರ್ಕಿಕ ಪ್ರಶ್ನೆಗಳು ಬರಲ್ಲ. ಕೇವಲ ವಾಕ್ಯದಿಂದ ಕೇಳಿ ಉಪಾದಿಯಿಂದ ಜೀವಭಾವ ಬಂದಿದೆ ಅಂದರೆ ಎಂದು ಕೇಳಿ ಉಪಾದಿ ಏಕೆ ಬಂದಿದೆ, ಜೀವಭಾವ ಏಕೆ ಬಂದಿದೆ, ಈಗ ಪ್ರಶ್ನೆ ಮಾಡ್ತಾರೆ. ಅದೆಲ್ಲ ಕೇಳಿದ ಪ್ರಶ್ನೆ, ಕೇಳಿದ ಮಾತುಗಳ ಮೇಲೆ ಪ್ರಶ್ನೆ ಅಲ್ಲ. ಕೇಳಿದ್ದೆಲ್ಲ ಅನುಭವದಲ್ಲಿ ಗಮನಿಸು. ಉಪಾದಿ ಇದೋ ಇಲ್ಲವೋ ನಿಮಗಲ್ಲೇ ಗೊತ್ತಾಗ್ತದೆ. ಉಪಾದಿಯನ್ನು ಹುಡುಕುವಕ್ಕೆ ಹೋದರೆ ಉಪಾದಿ ಬಿದ್ದು ಹೋಗ್ತದೆ. ಉಪಾದಿ ಇರುತ್ತದೆ ಏನಲ್ಲಿ. ಅಂದರೆ ತನ್ನಲ್ಲಿ ಈ ಎಚ್ಚರ ವ್ಯಕ್ತಿತ್ವ ತೋರ್ತಾ ಇದೆ. ಎಚ್ಚರ ವ್ಯಕ್ತಿತ್ವ ಬಿಡುವುದು ತಾನೇ, ಎಚ್ಚರ ವ್ಯಕ್ತಿತ್ವ ಹಾಕ್ಕೊಳ್ಳುವುದು ತಾನೇ. ತಾನಂದರೆ ಸಾಕ್ಷಿ. ಸಾಕ್ಷಿಯಲ್ಲಿ ಎಚ್ಚರ ವ್ಯಕ್ತಿತ್ವ ಇದೆ. ಎಚ್ಚರ ವ್ಯಕ್ತಿತ್ವ ಬಿದ್ದು ಹೋಗ್ತದೆ, ತೋರ್ತದೆ. ಎರಡಕ್ಕೆ ಆಧಾರ ತಾನಿದ್ದೇ ಇದ್ದಾನೆ. ತನಗೆ ಎರಡೂ ಇಲ್ಲ. ಏಕೆಂದರೆ ಎರಡಕ್ಕೆ ಆಧಾರ ತಾನಂದರೆ ತನ್ನ ದೃಷ್ಟಿಗೆ ಎಚ್ಚರ ಇದೋ ಹೋಗುತ್ತಾ ಇದೆಯೋ ಇದ್ದೋ ಎರಡೂ ವ್ಯತ್ಯಾಸ ಇಲ್ಲ. ಎಚ್ಚರ ಇದ್ದರೂ ನಾನಿದ್ದೇನೆ, ಎಚ್ಚರ ಬಿದ್ದು ಹೋದರೂ ನಾನಿದ್ದೇನೆ. ಅದು ಇದ್ದೋ ಇಲ್ಲವೋ ನಿಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ತಾನು ಮಾತ್ರ ಇದ್ದಾನೆ. ತಾನು ಎಂದಿಗೂ ಇದ್ದಾನೆ. ತಾನು ಹೋಗುವುದು ಬರುವುದಿಲ್ಲ. ಎಂದಿಗೂ ಇದ್ದಾನೆ ಎಂಬುದು ಸ್ವತಃ ಸಿದ್ಧವಾಗಿರುವುದು. ಆದ್ದರಿಂದ ಪ್ರಮಾತೃವಾಗಿ ನೋಡುವುದು ಬಿಟ್ಟು ಪ್ರಮಾತೃವಿನ ಜಾಗದಲ್ಲಿ ಇರುವುದು ನಿಜವಾಗಿ ಸಾಕ್ಷಿಯೇ. ಆ ಸಾಕ್ಷಿತ್ವವನ್ನು ತಿಳಿದು ಪ್ರಮಾತೃತ್ವವನ್ನು ಬಿಟ್ಟರೆ, ಪ್ರಮಾತೃ ಅಂದರೆ ರಿಲೇಷನ್ಶಿಪ್, ರಿಲೇಟಿವ್ ಅರಿವಲ್ಲ. ಅರಿವು ಇನ್ನೊಂದನ್ನು ತಿಳಿಯುವ ಅರಿವು ಪ್ರಮಾತೃ, ಇನ್ನೊಂದನ್ನು ತಿಳಿಯುತ್ತಾ ಇರುವ ಅರಿವು ಪ್ರಮಾತೃ. ಅರಿವಾಗಿರುವುದು ಸಾಕ್ಷಿ. ಇನ್ನೊಂದು ಸಂಬಂಧವಿಲ್ಲ. ಇನ್ನೊಂದು ಇದ್ದರೆ ಇರ್ಬೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇರಲಿ ಬಿಡಲಿ ನಮಗೆ ವ್ಯತ್ಯಾಸ ಇಲ್ಲ. ಅರಿವಾಗಿರುವುದು ಸಾಕ್ಷಿ. ಅರಿವಿಗೆ ಇನ್ನೊಂದು ತೋರುವುದು ಪ್ರಮಾತೃ, ಜ್ಞಾತೃ. ಇನ್ನೊಂದು ಎಂಬುದು ಬಿಟ್ಟು ಅರಿವು ಮಾತ್ರ ಇದೆ, ಅದು ಸಾಕ್ಷಿ.
ಅದಕ್ಕೆ ಇನ್ನೊಂದು ಇರಲಿ ಬಿಡಲಿ ವ್ಯತ್ಯಾಸ ಇಲ್ಲ. ಇದ್ದರೆ ಇರ್ತದೆ, ಇಲ್ಲ ಅಂದರೆ ಇಲ್ಲ. ಇದ್ದರೂ ಇಲ್ಲವೂ ಎರಡೂ ತಾನೇ. ಆದ್ದರಿಂದ ಎರಡೂನಿಂದ ಅರಿವಾಗಿರುವುದಕ್ಕೆ ವ್ಯತ್ಯಾಸ ಇಲ್ಲ. ಅರಿವೇ ಅರಿವು ಸ್ವತಃ ಸಿದ್ಧವಾಗಿದೆ. ಈ ತರಹ ತನ್ನನ್ನು ಪ್ರಮಾತೃತ್ವ ಬಿಡಿಸಿ ಎರಡನೆಯ ಜ್ಞೇಯದ ಸಂಬಂಧವನ್ನು ಬಿಡಿಸಿ ತನ್ನನ್ನೇ ನೋಡಿಕೊಳ್ಳುವುದು ಸಾಕ್ಷಿ. ಆ ಸಾಕ್ಷಿಗೆ ಅನಂತ ಆಗುವುದರಿಂದ ವ್ಯಕ್ತಿತ್ವವಿಲ್ಲ. ವ್ಯಕ್ತಿತ್ವ ಕಲ್ಪಿತ ಎಂದು ಗೊತ್ತಾಯಿತು. ಈ ತರಹ ವ್ಯಕ್ತಿತ್ವ ಹೋದರೆ ಜೀವಭಾವ ಹೋಗ್ತದೆ. ಜೀವಭಾವ ಹೋದರೆ ದೇಶ, ಕಾಲ, ಸಂಬಂಧ, ಕಾರ್ಯ, ಕಾರಣ, ಇದು ಪಡ್ಕೊಂಡೆ, ಇದು ಪಡ್ಕೊಂಡಿಲ್ಲ, ಇದು ಸುಖ, ಇದು ದುಃಖ, ಇದು ಸಿಕ್ಕಿದೆ, ಇದು ಸಿಗಲಿಲ್ಲ ಎಂಬುದೆಲ್ಲ ಆ ಅಹಂಬುದ್ಧಿಗೆ, ಆ ಪ್ರಮಾತೃ ಬುದ್ಧಿಗೆ ಇರುತ್ತದೆ. ಆ ಬುದ್ಧಿ ಬಿಟ್ಟರೆ ತನಗೆ ಯಾವುದೂ ಇಲ್ಲ. ಆದ್ದರಿಂದ ಜೀವದ ಅಣುತ್ವ ಸ್ವರೂಪಕ್ಕಿಲ್ಲ, ಅದು ಕೇವಲ ಕಲ್ಪಿತ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.